ದೇವತೆಗಳು ಮಾಡೋದೇನು ಅಂದರೆ, ಗಣಪತಿ ಹತ್ರ ಹೋದ್ವಿ, ಶಿವನ ಹತ್ರ ಹೋದ್ವಿ, ಸ್ಕಂದನ ಹತ್ರ ಹೋದ್ವಿ, ಮತ್ತೊಬ್ಬ ದೇವತೆ ಹತ್ರ ಹೋದ್ವಿ, ಎಲ್ಲ ದೇವತೆಗಳ ಕಡೆ ಮುಗಿದು ಏನ್ರಿ ಯಾವ ದೇವರು ನಮ್ಮ ಕೈ ಹಿಡಿಲಿಲ್ಲ, ಕೊನೆಗೆ ನಮ್ಮ ದೇವರೇ ಗತಿ ಅಂತ ಬಂದು ಅವರ ಆರಾಧನೆ ಮಾಡ್ತಾರಲ್ಲ, ಆಗ ಫಲ ಕೊಡ್ಲಿಕ್ಕೆ ಶುರು ಮಾಡ್ತಾರಂತೆ. ಯಾಕೆ? ನಮ್ಮ ಆರಾಧನೆ ಮಾಡಬೇಡ್ರಿ, ನಮ್ಮಿಂದ ಏನು ಆಗೋದಿಲ್ಲ, ಭಗವಂತನಿಂದ ಎಲ್ಲ ಆಗೋದು ಅಂತ ಭಗವಂತನಲ್ಲಿ ಭಜನೆ ಮಾಡಬೇಕು ಎಂಬ ಬುದ್ಧಿಯನ್ನು ಹುಟ್ಟಿಸಿ ಫಲ ಕೊಡ್ತಾರೆ ದೇವತೆಗಳು. ಹೀಗಾಗಿ ಕರ್ಮ ಮಾಡಿದರೂ ಕೊಡೋದಿಲ್ಲ, ಮಾಡಿದಾಗ ಕೊಡ್ತಾರೆ, ಕೊಡದೇ ಇದ್ರೆ ಇಲ್ಲ ಅಂತ ದೇವತೆಗಳ ಮೇಲೆ ನಮ್ಮ ಅಭಿಪ್ರಾಯ ಬಂದಿದೆ. ಹೌದು, ಮತ್ತು ಋಷಿ ಮುನಿಗಳು ಯಾಕೆ ಹಂಗೆ ಮಾಡ್ತಾರೆ? ಅದಕ್ಕೆ ಕಾರಣ ಹೇಳ್ತಾರೆ. ಅವ್ರು ಏನಿಲ್ಲ, ಸುಖಮಿಚ್ಛಂತಿ ಭೂತಾನಾಂ ಪ್ರಾಯೋ ದುಃಖ ಸಹಾನಣ. ಋಷಿ ಮುನಿಗಳಿಗೆ ಇನ್ನೊಬ್ಬರು ದುಃಖ ಕಂಡು ಕೂಡಲೇ ತಡ್ಕೊಳಿಕ್ಕೆ ಆಗೋದಿಲ್ಲ ಅಂತ. ಅಯ್ಯೋ ಏನ್ರಿ ಪಾಪ, ಇರ್ಲಿ ಬಿಡ್ರಪ್ಪ, ಅದೇನು ದೇವ್ರಿಗೆ ಏನು ಇರಲ್ಲ, ಯಾಕೆ ಮೊದಲು ಅವ್ನು ಒಳ್ಳೇದಾಗಲಿ ಅಂತ ಕನಿಕರ ಪಟ್ಟುಕೊಂಡು ಹರಿಸಿಬಿಡ್ತಾರಂತೆ. ದೇವತೆಗಳಲ್ಲಿರೋ ವ್ಯತ್ಯಾಸ ಋಷಿಗಳಲ್ಲಿರೋದು ಏನು ಅಂತ ಗೊತ್ತಾಗಬೇಕು ಅನ್ನೋದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ. ಶಾಲೆಯಲ್ಲಿ ಒಬ್ಬ ಮಾಸ್ತರ್ ಇದ್ದಾನೆ ಅಂತ ಇಟ್ಕೊಳ್ರಿ, ಶಾಲಾ ಮಾಸ್ತರ್. ನೀವು ಕ್ಲಾಸ್ ನಡೆದಾಗ ಎಷ್ಟು ಬೇಕಾದರೂ ಕೇಳ್ರಿ, ಆನ್ಸರ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅದೇ ಶಾಲೆ ಮಾಸ್ತರ್ ಸೂಪರ್ವೈಸರ್ ಆಗಿ ಬಂದಿದ್ದರೆ ನೀವೇನು ಕೇಳಿದ್ರೂ ಉತ್ತರ ಹೇಳೋದಿಲ್ಲ ಪರೀಕ್ಷೆಯಲ್ಲಿ. ಹೇಳ್ತಾನೆ ಅವನು, ಏನ್ರಿ ನಮ್ಮ ಟೀಚರ್ ಎಷ್ಟು ಕೆಟ್ಟ ಇದ್ದಿದ್ದಾರಪ್ಪ, ಯಾಕೆ ಅವಾಗ ನೋಡ್ರಿ ಎಷ್ಟೆಲ್ಲ ಹೇಳ್ಕೊಟ್ರು, ಪರೀಕ್ಷೆದಾಗ ಏನೂ ಹೇಳ್ಕೊಡ್ಲೇ ಇಲ್ಲ. ಅವಾಗ ಹೇಳ್ಕೊಡೋದಿಲ್ಲ, ಅವಾಗ ಹೇಳ್ಕೊಡಬಾರ್ದು ಅಂತ ನಿಯಮ, ಇವಾಗ ಹೇಳ್ಕೊಡ್ಬೇಕು ಅಂತ ನಿಯಮ. ಹಾಗೆ ಋಷಿ ಮುನಿಗಳು ಇನ್ನೊಬ್ಬರ ಬಗ್ಗೆ ಕಾರುಣ್ಯ ತೋರಿಸ್ಬೇಕು ಅಂತ ಭಗವತ್ ಸಂಕಲ್ಪ, ದೇವತೆಗಳ ಕಾರುಣ್ಯ ತೋರಿಸಬಾರ್ದು ಅಂತ ನಿಯಮ ಇದೆ. ಹಾಗಾಗಿ ಹೇಗೆ ಮಾಡ್ತಾನೆ ಇವರು? ನೀವು ದೇವತೆಗಳ ಬಗ್ಗೆ ತಪ್ಪಾಗಿ ತಿಳಿಬೇಡ್ರಿ. ತಥಾಪಿ ತೇಭ್ಯ ಪ್ರವರಾಹ ದೇವಾಗೇವ ಹರಿಪ್ರಿಯಾಹ. ದೇವತೆಗಳು ಸರ್ವಾತ್ಮನ ಋಷಿಗಳಿಗಿಂತ ಕಡಿಮೆಯಲ್ಲ. ಅವರು ಯಾಕೆ ಹಾಗೆ ಮಾಡ್ತಾರೆ ಅಂದರೆ, ಭಗವಂತನಲ್ಲಿ ನಿಮಗೆ ಬುದ್ಧಿ ಬರಲಿ, ಅವರ ಆರಾಧನೆ ಮಾಡಬೇಕು ಅನ್ನೋದಕ್ಕಾಗಿ. ನೀವು ಸತ್ಕರ್ಮ ಮಾಡಿದಾಗ ಫಲ ಕೊಡ್ತಾರೆ, ದುಷ್ಕರ್ಮ ಮಾಡಿದಾಗ ಫಲ ಕೊಡೋದಿಲ್ಲ, ದುಃಖಕ್ಕೆ ಹಾಕ್ತಾರೆ. ಆಯಿತು, ನೀವು ಜ್ಞಾನಿಗಳು ಋಷಿಗಳು ಯಾಕೆ ಅಂದರೆ ಕಾರುಣ್ಯ ಪಾತ್ರರಾಗಿದ್ದಾರೆ, ಕರುಣೆಯನ್ನು ತೋರಿಸ್ತಾರೆ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ರಿ. ಏನಪ್ಪ, ಏನು ಬೇಕು ಅಂತ ಕೇಳಿದ್ರು. ಏನಿಲ್ಲ, ನಾ ಈ ಸಂಸಾರದಿಂದ ಹೇಗೆ ಬಿಡುಗಡೆ ಹೊಂದಬೇಕು ಅದಕ್ಕೆ ನೀವು ದಾರಿ ತೋರಿಸ್ಬೇಕು. ನಂಗೆ ಬೇರೆ ಏನು ಬೇಕಾಗಿಲ್ಲ. ಯಥಾ ವಿಚಿತ್ರ ವ್ಯಸನಾತ್ ಭವೇಸ್ಮಿನ್ ವಿಶ್ವತೋ ಭಯಾತ್ ಮುಖ್ಯೇವ ಅಂಜಸೈವಾದ್ಧ ತಥಾನ ಶಾಧಿಸುವೃತ. ನೀವು ವಾಸ್ತವಿಕವಾಗಿ ನಿಮಗೆ ಕೇಳ್ಕೊಳ್ಬೇಕು ಅಂತೂ ಇಲ್ಲ, ನೀವು ಕೇಳದೇ ಇದ್ರೂ ಹೇಳ್ಬಿಡ್ತಿದ್ರಿ. ಆದರೂ ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅನ್ನೋ ನಿಯಮ ಇದ್ದದರಿಂದ ಕೇಳದೇ ಹೇಳಬಾರ್ದು ಅಂತ ಒಂದು ನಿಯಮ ರೀ. ಕೇಳಿದ್ರೇನೇ ಹೇಳಬೇಕಂತ. ಸುಮ್ಮನೆ ಕೇಳದೇ ಇದ್ರೆ ಹೇಳಿಬಿಟ್ರೆ ನಿಮಗೆ ಯಾರು ಕೇಳಿದ್ರು ಅಂತ ಅನ್ಸ್ಕೊಳ್ಳೋ ಸ್ಥಿತಿ ಬರುತ್ತೆ. ನೀವು ಹೇಳ್ತಿದ್ರಿ, ಆದರೂ ಹೇಳ್ರಿ, ಏನು ಬೇಕು. ಅಲ್ಲೋ ಏನು ದಡ್ಡಿದ್ದೀ ಹೊಸದೇವ, ಎಲ್ಲಾದರೂ ನಾರದಂತ ನಿನ್ನ ಮಗನೇ ದೇವರಿದ್ದಾನಲ್ಲ. ನೋಡ್ರಿ, ನಾರದ ಎಷ್ಟು ವಿಚಿತ್ರವಾಗಿ ಮಾತಾಡ್ತಾರೆ. ನಿನ್ನ ಮಗನೇ ದೇವರಿದ್ದಾನಲ್ಲ, ನಿನಗೇನು ತೊಂದರೆ, ಮೋಕ್ಷಕ್ಕೆ ಹೋಗೋದು ಗ್ಯಾರಂಟಿ ಅಲ್ವಾ ನೀನು? ದೇವರನ್ನೇ ಮಗನನ್ನಾಗಿ ಮಾಡ್ಕೊಂಡ್ಮೇಲೆ ಮೋಕ್ಷಕ್ಕೆ ಹೋಗದೆ ಇರ್ಲಿಕ್ಕಾಗತ್ತಾ ಅಂತ ಹೇಳಿ ನಾರದೊಂದು ಪ್ರಶ್ನೆ ಕೇಳಿ ಕೂತ್ಬಿಡ್ತಾರೆ. ಆಗ ವಸುದೇವ ಉತ್ತರ ಹೇಳ್ತಾನೆ, ಸ್ವಾಮಿ ನನ್ನ ಮಗ ದೇವರಿರ್ಬೋದು, ಇಲ್ಲಂದಿಲ್ಲ. ಆದರೆ ನಾನು ದೇವರನ್ನು ಯಾಕೆ ಉಪಾಸನೆ ಮಾಡಿದೆ ಅಂದರೆ, ಅಹಂ ಕಿಲ ಪುರಾಣಂತಂ ಪ್ರಜಾರ್ಥೇ ಭುವಿ ಮುಕ್ತಿದಂ. ನಾನು ದೇವರನ್ನು ಮಗ ಆಗಲಿ ಅಂತ ಉಪಾಸನೆ ಮಾಡಿದೆ, ಹೊರತಾಗಿ ಮೋಕ್ಷ ಕೊಡಲಿ ಅಂತ ಉಪಾಸನೆ ಮಾಡಲಿಲ್ಲ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೆಯೋ ಭಜಾಮ್ಯಹಂ. ದೇವರು ಹೇಳ್ಯಾನ, ನನ್ನ ಯಾರು ಹೆಂಗೆ ಆರಾಧನೆ ಮಾಡ್ತಾರೆ ಹಂಗೆ ಫಲ ಕೊಡ್ತೀನಿ ಅಂತ ಹೇಳ್ಬಿಟ್ಟಾನೆ. ಮಗ ಆಗಲಿ ಅಂತ ಅಪೇಕ್ಷೆ ಪಟ್ಟ, ಮಗ ಆಗಿಬಿಟ್ಟ ದೇವರು. ಆದರೆ ಅವನು ಮೋಕ್ಷ ಕೊಡು ಅಂತ ಕೇಳಿದರೆ ಮೋಕ್ಷ ಕೊಡ್ತಿದ್ದ. ಒಂದು. ಎರಡನೇದ್ದೇನು, ಶ್ರೀಮದ್ ಆಚಾರ್ಯ ಹೇಳುವಾಗ ವಿಷ್ಣು ತೀರ್ಥರಂತಾರೆ, ಬಿಂಬ ಪೂಜನ ಮಂತರ ನ ಮುಕ್ತಿ ದೋಸ್ತಿ. ಬಿಂಬ ಪೂಜೆ ಆಗ ಹೊರತು ಯಾರಿಗೂ ಮೋಕ್ಷ ಇಲ್ಲ, ನೆನಪಿಟ್ಕೊಳ್ರಿ. ಭಗವಂತ ಕೃಷ್ಣ ಆಗಿದ್ದಾನಲ್ಲ, ಅದು ಅವತಾರ ರೂಪ, ವಸುದೇವನ ಬಿಂಬರೂಪ ಅಲ್ಲ. ಅದು ವಸುದೇವನ ಬಿಂಬರೂಪ ಯಾವುದು, ಅದನ್ನು ಆರಾಧನೆ ಮಾಡಿಕೊಳ್ಬೇಕೆ ಹೊರತಾಗಿ ಕೃಷ್ಣನ ಉಪಾಸನೆ ಮಾಡಿದ ಮಾತ್ರಕ್ಕೆ ಮೋಕ್ಷ ಅಲ್ಲ. ಕೃಷ್ಣನ ಉಪಾಸನೆ ಮಾಡಿದರೆ ಬೇಗನೆ ಬಿಂಬಾಪರೋಕ್ಷ ಆಗಬಹುದು, ಆದರೆ ಬಿಂಬಾಪರೋಕ್ಷ ಆಗ ಹೊರತು ಮೋಕ್ಷ ಆಗೋದಿಲ್ಲ. ಇದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳುವಾಗ ಆಚಾರ್ಯ ಅಂದಿದ್ದಾರೆ, ಕೆಲವರಿಗೆ ಅವತಾರ ರೂಪ ದರ್ಶನದಿಂದಲೂ ಮೋಕ್ಷ ಇದೆ ಅಂತ. ಅದಕ್ಕೆ ಕಾರಣ ಹೇಳುವಾಗ ರಘುತ್ತಮ ಸ್ವಾಮಿಗಳು ಒಂದು ಮಾತಂತಾರೆ. ಅದಕ್ಕೆ ಕಾರಣ ಏನು ಅಂದರೆ, ಆ ಬಿಂಬ ಇದು ಎರಡು ಒಂದೇ ಇರಬೇಕು, ಇಲ್ಲದೇ ಇದ್ರೆ ಆಗೋದಿಲ್ಲ. ಅದು ಸುಮ್ಮನೆ ಏನೋ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ದೇವರು ಅಂತ ಉಪಾಸನೆ ಮಾಡಲಿಲ್ಲ, ಮಗ ಬೇಕು ಅಂತ ಅದಕ್ಕೆ ಮಾಡಿದೆ, ಹೀಗಾಗ್ಬಿಡ್ತು. ಸರಿ, ಈಗೇನು ಬೇಕು ನಿನಗೆ? ನನಗೆ ನೀವು ಇಂಥ ಧರ್ಮಗಳನ್ನು ಉಪದೇಶ ಮಾಡಿಬಿಡ್ರಿ. ಯಾವ ಧರ್ಮ ಕೇಳಿದ ಕೂಡಲೇ ಅದು ತನ್ನ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡಿಬಿಡ್ಬೇಕು. ಆಚರಣೆ ಒಳಗೆ ತಂದಾಗಂತರೂ ಪರ್ಫೆಕ್ಟಾಗಿ ಕೆಲಸ ಮಾಡಲೇಬೇಕು. ಕೆಲವು ಔಷಧಿ ಹಿಂಗಿರ್ತಾವ್ರಿ, ತೊಗೊಂಡು ಕೂಡಲೇ ಕೆಲಸ ಮಾಡಿಬಿಡ್ತಾವಂತ. ಪಾಪ ತೋರಿಸ್ತಿರ್ತಾರೆ ನೋಡ್ರಿ ನಿಮಗೆ ಟಿ ವಿಯಲ್ಲೆಲ್ಲ. ನೀವು ಈ ಗುಳಿಗೆ ತೊಗೊಂಡ್ರಿ ಅಂದರೆ ತಕ್ಷಣಕ್ಕೆ ನಿಮ್ಮ ತಲೆ ಶೂಲಿ ಕಡಿಮೆ ಆಗ್ತದೆ. ತಲೆ ಉಳಿದ್ರೆ ಸಾಕಾಗಿರ್ತದೆ, ಶೂಲಿ ಕಡಿಮೆ ಆಗ್ತದೋ ಬಿಡ್ತದೋ ಅದು ಅವ್ರ ಮುಂದಿಂದು ದೈವ.
ನೀವು ತಗೊಂಡು ಕೂಡಲೇ ಕಡಿಮೆ, ಬುದ್ಧಿ ತಲೆ ಎರಡು ಅಂತ ಅರ್ಥ ಅದಕ್ಕೆ. ಹಾಗಾಗಿ ನೀವು ಕೇಳಿದ ಕೂಡಲೇ ಸರಿ ಹೇಳ್ತೀನಿ ಕೇಳು, ಸಮ್ಯಗೇತದ್ ವ್ಯವಸಿತಂ ಭವಚ ಸಾತ್ವತರ್ಷಭ, ನಿನಗೆ ಉತ್ತರ ಹೇಳ್ತೀನಪ್ಪ ಏನು, ಯತ್ಪೃಚ್ಛಸೆ ಭಾಗವತಾನ್ ಧರ್ಮಾನ್ ತ್ವಂ ವಿಶ್ವಭಾವನ, ಯಾವ ಧರ್ಮಗಳನ್ನು ನೀನು ಕೇಳ್ತಾ ಇದ್ದಿ, ಭಾಗವತ ಧರ್ಮಗಳು, ವಾಸ್ತವಿಕವಾಗಿ ಭಗವಂತನ ಕುರಿತಾದ ಧರ್ಮಗಳು. ಎಂಥಾದದ, ಶ್ರುತೋ ಅನುಪಠಿತೋ ಧ್ಯಾತಃ ಆದೃತೋ ವಾ ಅನುಮೋದಿತಃ ಸದ್ಯ ಪುನಾತಿ ಸದ್ಧರ್ಮ ದೇವ ವಿಶ್ವದ್ರೋಪಿತಂ. ಕೇಳು ಬರೇ ಅದನ್ನು, ಏನು ಮಾಡಬೇಡ, ನಿಮಗೆ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಶುಕಾಚಾರ್ಯರು ನಾರದರು ಅಂತಾರೆ, ವಸುದೇವ ಭಾಗವತ ಧರ್ಮಗಳನ್ನು ಕೇಳಷ್ಟೇ ಸಾಕು, ಆಚರಣೆ ಮಾಡೋದು ದೂರ, ಆಚರಣೆ ಮಾಡಲಿಕ್ಕೆ ಆಗೋ ಅಷ್ಟು ಅರ್ಹತೆ ನಮ್ದು ಇಲ್ಲವೇ ಇಲ್ಲ, ಕೇಳಿಬಿಟ್ರೆ ಸಾಕಂತೆ. ಅಲ್ರಿ ಕೇಳಿದ ಮಾತ್ರಕ್ಕೆ ಆಗ್ತದ? ಅವಶ್ಯ ಆಗ್ತದೆ. ಸತ್ಯ ಪುನಾತಿ, ಇಮಿಡಿಯೇಟಾಗಿ ನಿಮ್ಮ ತಕ್ಷಣಕ್ಕೆ ಪವಿತ್ರ ಮಾಡಲಿಕ್ಕೆ ಶುರು ಮಾಡ್ತದೆ. ಎಂಥವ್ರನ್ನ? ದೇವ ವಿಶ್ವದ್ರೋಹಿ, ವಿಶ್ವದ್ರೋಹ, ಜಗತ್ತಿಗೆ ದ್ರೋಹ ಮಾಡಿರಲಿ, ದೇವತೆ ದ್ರೋಹ ಮಾಡಿರಲಿ, ಆ ಎಲ್ಲ ದ್ರೋಹವನ್ನು ಪರಿಹಾರ ಮಾಡಿ ನಮ್ಮನ್ನು ಪವಿತ್ರ ಮಾಡಲಿಕ್ಕೆ ಬರ್ತದೆ, ಅದು ಭಾಗವತ ಧರ್ಮಗಳು. ಹಾಗೆ ನೋಡು, ಸುಮ್ಮನೆ ಹೇಳು ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ನಿನಗೆ ಹಿಂದೊಂದು ಕಥೆ ಆಗಿದೆ, ಹೇಳ್ತೀನಿ ಕೇಳು. ಮತ್ತೊಂದು ಕಥೆ ಹೇಳ್ತಾರೆ ನಾರು. ಏನು ಕಥೆ ಹೇಳ್ತಾರೆ? ಹಿಂದಕ್ಕೆ ಋಷಭನಾಮಕ ಪರಮಾತ್ಮನ ಮಕ್ಕಳು 9 ಜನ, ವಾಸ್ತವಿಕವಾಗಿ 100 ಜನ ಋಷಭನಾಮ ಪರಮಾತ್ಮನಿಗೆ. ಋಷಭ ಅಂದರೆ ಸ್ವಯಂಭೂ ಮನು ಇದ್ದಾನಲ್ಲ, ಸ್ವಯಂಭೂ ಮನುವಿಗೆ ಪ್ರಿಯವ್ರತ, ಪ್ರಿಯವ್ರತನಿಗೆ ಆಗ್ನೇತ್ರ, ಆಗ್ನೇತ್ರನಿಗೆ ನಾಭಿ, ನಾಭಿಗೆ ಋಷಭ, ಋಷಭನಾಮ ಪರಮಾತ್ಮನಿಗೆ 100 ಜನ ಮಕ್ಕಳು. ಅದರಲ್ಲಿ ಹಿರೇ ಮಗನೇ ಭರತ, ಜಡಭರತ, ಪಂಚಮಸ್ಕಂದಲ್ಲಿ ಅವ್ರ ಕಥೆ ಮುಗಿದಿದೆ. ಇನ್ನು ಇದಾದ ಮೇಲೆ 9 ಮಂದಿ, ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪಲಾಯನ ಅವಿರ್ಹೋತ್ರ ಧ್ರುಮಿಲ ಚಮಸ ಕರಭಾಜನ, 9 ಜನ ಸನ್ಯಾಸಿಗಳು. ಎಷ್ಟು ಮಂದಿ ಆಯಿತು? ಅವರೊಬ್ಬರು, ಇವರು 9 ಮಂದಿ. ಇದಾದ ಮೇಲೆ 81 ಮಂದಿ ಏಕಾಶೀತಿ ದ್ವಿಜಾತಯ ಕರ್ಮತಂತ್ರ ಪ್ರಣೇತಾರ. ಭಗವಂತನ 100 ಜನ ಮಕ್ಕಳಲ್ಲಿ 81 ಜನ ಬ್ರಾಹ್ಮಣ್ಯವನ್ನು ಸ್ವೀಕಾರ ಮಾಡಿಕೊಂಡು ಹೊರಟೋಗ್ಬಿಟ್ರು. ಒಬ್ಬ ಜಡಭರ್ತ ಆದ, 9 ಮಂದಿ ಸನ್ಯಾಸಿಗಳಾದರೂ 81 ಮಂದಿ ಬ್ರಾಹ್ಮಣರಾಗಿ ಹೋಗ್ಬಿಟ್ರು. ಇನ್ನು ಉಳಿದವರು ಎಷ್ಟು ಮಂದಿ? 9 ಮಂದಿ. ನವದ್ವೀಪಪತಯ, 9 ದ್ವೀಪಗಳು, ಜಂಬುದ್ವೀಪ, ಆ ದ್ವೀಪ, ಈ ದ್ವೀಪ, ಎಲ್ಲ ದ್ವೀಪಾಧಿಪಗಳಾಗಿತ್ತು. ಅದರಲ್ಲಿ 9 ಮಂದಿ ಇದ್ರಲ್ಲ, ಅವರಿಯಂಥವರಪ್ಪ ನೋಡ್ರಿ. ನವ ಅಭವನ್ ಮಹಾಭಾಗಾ ಮುನಯೋ ಊರ್ಧ್ವಮಂತಿನಃ. ಸನ್ಯಾಸಿಗಳಂತೆ ಶ್ರವಣಾ ವಾತರಶನಾ ಆತ್ಮವಿದ್ಯಾ ವಿಶಾರದಾ, ಏನಿಲ್ಲ, ದೇಹಾಭಿಮಾನ ಅನ್ನೋದು ಕಿಂಚಿತ್ತೂ ಇಲ್ಲ ಅಂತ. ಎಲ್ಲೆಲ್ಲಿ ಹೋಗ್ಬೋದಾಗಿತ್ತು ಅಂದರೆ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದಾಗಿತ್ತು ಅಂತ, ಯಾರೂ ತಡಿತಿರ್ಲಿಲ್ಲ. ಇಲ್ಯಾಕೆ ಬಂದ್ರಿ, ಇಲ್ಯಾಕೆ ಬರ್ಬೋದು, ಇದು ನಿಷೇಧಿತ ಪ್ರದೇಶ, ಪರ್ಮಿಷನ್ ಇಲ್ಲದೆ ಒಳಗೆ ಬರಬಾರ್ದು, ಯಾರಿಗೂ ಇಲ್ಲ ಇಲ್ರಿ, ಸರಳ ಒಳಗೆ ಹೋಗ್ಬಿಡೋದು. ಅಂಥ ಅಧಿಕಾರ ಇರುವಂಥವರು 9 ಜನ ಸನ್ಯಾಸಿಗಳು ಒಮ್ಮೆ ನಿಮಿರಾಜನ ಯಜ್ಞಕ್ಕೆ ಬಂದಿದ್ದಾರಂತೆ. ನಿಮಿ ಮಹಾರಾಜ ದೊಡ್ಡ ರಾಜ, ಅವನು ಈಗ ಅವನ ಹೆಸರಲ್ಲೇ ನಾವೆಲ್ಲ ಕಣ್ಣು ರೆಪ್ಪೆ ನಿಮೇಶ ಅಂತ ಇದ್ದದ್ದು ನಮಗೆಲ್ಲ. ಆ ನಿಮಿ ಮಹಾರಾಜನ ಯಜ್ಞಕ್ಕೆ ಬಂದಿದ್ದಾರೆ. ಎಲ್ಲರೂ ಎದ್ದು ನಿಂತ್ಕೊಂಡ್ರು, ಸ್ವಾಗತ ಮಾಡಿದರು, ಕರೆದು ಕೂಡಿಸ್ಬಿಟ್ಟ. ವಿದೇಹ ರಾಜ ಅವರಿಗೆ, ನಿಮಿರಾಜ ನೋಡ್ರಿ, ಜ್ಞಾನಿಗಳು ಬಂದಾಗ ಅವ್ರನ್ನ ಕರೆದು ಪ್ರೀತಃ ಸಂಪೂಜೆಯಾಂಚಕ್ರೆ ಆಸನಸ್ಥಾನ ಯಥಾರ್ಹತಃ, ಅದೊಂದು ದೊಡ್ಡ ಭಾಗ್ಯ ಅಂತ. ನನಗೆ ಯಾರಾದರೂ ಅತಿಥಿಗಳು ಬಂದರೆ, ಬ್ರಾಹ್ಮಣರು ಜ್ಞಾನಿಗಳು ಬಂದುಬಿಟ್ರೆ ಅವ್ರನ್ನ ಕೂಡಿಸಿ ಆದರ ಮಾಡೋದೇ ಒಂದು ದೊಡ್ಡ ಪುಣ್ಯ ರೀ. ಬರೋದಿಲ್ಲ, ನೆನ್ಪಿಟ್ಕೊಳ್ರಿ, ಬಾಬಾ ಬಾಬಾ ಅಂತ ಕರೆದು ಬರೋದಿಲ್ಲ. ಅಂಥದ್ದು ತಾವಾಗೆ ಬಂದುಬಿಟ್ರು ಅಂದರೆ ಅವ್ರನ್ನ ಕೂಡಿಸಿ ಸ್ವಾಗತ ಮಾಡಿಬಿಡ್ಬೇಕು. ಭಗವಂತನ ರೂಪಗಳವೆಲ್ಲ ಬರ್ತಾ ಇರೋದು ಅಂತ ತಿಳ್ಕೊಬೇಕು. ವಿದೇಹ ಅಂದ, ಸ್ವಾಮಿ ನೀವು ಬಂದೀರಿ, ನನ್ನೊಂದು ರಿಕ್ವೆಸ್ಟ್ ಅದ ಅಂದ. ಏನಪ್ಪ ಅಂದರು? ದುರ್ಲಭೋ ಮಾನುಷೋ ದೇಹಗ ದೇಹಿನಾಂ ಕ್ಷಣಭಂಗುರಗ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಒಂದೇ ಒಂದು ರಿಕ್ವೆಸ್ಟ್, ಈ ದೇಹ ಬಂದದಲ್ಲ ಭಾಳ ಕಾಸ್ಟ್ಲಿ ಸ್ವಾಮಿ, ನಮಗೇನಾಗಿದೆ ಅಂದರೆ ಬೈ ಬರ್ತ್ ಏನು ಅಪ್ಪ ಅಮ್ಮ ಬಂದ್ಬಿಟ್ಟಿವಿ ನಾವು ಸರಳ ಅಂತ ತಿಳ್ಕೊಂಡು. ಅಲ್ಲಿ ವಿದೇಹರಾಜ ಅಂತಾನೆ, ಈ ಮನುಷ್ಯ ದೇಹ ಬರ್ತದಲ್ಲ, ದುರ್ಲಭೋ ಮಾನುಷೋ ದೇಹಗ. ದುರ್ಲಭ ಅಂದ್ರೇನು? ದುಃಖೇನ ಲಾಭ ಅಂತ ಅರ್ಥ ಅದಕ್ಕೆ. ನೀವು ಎಷ್ಟು ಬಾರಿ ಶ್ರಮಪಟ್ಟಾಗ ಈ ದೇಹ ಬರುತ್ತೆ ಗೊತ್ತಾ? ಜಗನ್ನಾಥದಾಸರು ಕಲ್ಪಸಾಧನ ಸಂಧಿಯಲ್ಲಿ ಹೇಳುವಾಗ ಒಂದು ಮಾತಂತಾರೆ, ನೋಡಯ್ಯ, ನಿಂಗೆ ಈ ಮನುಷ್ಯ ದೇಹ ಬಂದಿದೆಯಲ್ಲ, ಈಗೇನು ಪುರಾಣ ಪುಣ್ಯಕಥೆ ಪ್ರವಚನ ಕೇಳ್ತಿ ಅಥವಾ ದೇವರ ಪೂಜೆ ಸಂಧ್ಯಾವಂದನೆ ಏಕಾದಶಿ ಚಾತುರ್ಮಾಸ್ಯ ಅಂತೇನೋ ಅಂತೀಯಲ್ಲ, ಇಷ್ಟು ಬರಬೇಕಾದ್ರೆ ನಿಂಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಿ ಎಚ್ಚರ ಇದೆಯಾ? 84 ಲಕ್ಷ ಯೋನಿ, ಅದರಲ್ಲಿ 83,999,999 ಎಲ್ಲ 9 ಮುಗಿಸ್ಬಿಡು, ಒಂದಿದೆ ನೋಡು, ಅದು ಮನುಷ್ಯ ಜನ್ಮ. ಆ ಒಂದು ಅದೆಲ್ಲ ಮುಗಿಸಿ ಬಂದ ಮೇಲೆ ಮತ್ತೆ
ಅದೆಲ್ಲ ಮುಗಿಸ್ತೇ ಬಂದಿದ್ದು ಅಂತ ತಿಳಿಬೇಡ್ರಿ. 83,99,99 ಎಲ್ಲ ಮುಗಿಸಿ ಬರಬೇಕು. ಮುಗಿಸಿ ಬಂದಮೇಲೆ ಒಂದದಲ್ಲ ಮನುಷ್ಯ ದೇಹ ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ಕರೆಕ್ಟಾಗಿ 1,000 ಜನ್ಮ ಮನುಷ್ಯ ಜನ್ಮ ಬರ್ತಂತೆ. ಆ 1000 ಜನ್ಮದಲ್ಲಿ ಏನಾದರೂ ನಾವು ಸಾಧನೆಯನ್ನು ಮಾಡಿಕೊಂಡ್ರೆ ದೇವರು ಪಾಪ 10 ಜನ್ಮ ಬೋನಸ್ ಕೊಡ್ತಾನಂತೆ. ಇರಲಿ 1000 ಜನ್ಮ ಒಳ್ಳೆ ಸಾಧನೆ ಮಾಡ್ಕೊಂಡು ತಗೋ ಇನ್ನೊಂದು 10 ಜನ್ಮ ಅಂತ ಕೊಡ್ತಾನಂತೆ. ಆ 10 ಜನ್ಮದಲ್ಲಿ ನಿರಂತರವಾಗಿ ದೇವರ ಆರಾಧನೆ ಮಾಡಿದರೆ, ಧರ್ಮವನ್ನು ಪರಿಪಾಲನೆ ಮಾಡಿದರೆ ದೇವರು ಮತ್ತೆ 3 ಜನ್ಮ ಕೊಡ್ತಾನಂತೆ. ಅಂದರೆ 1013 ಜನ್ಮ, ಅದರಲ್ಲಿ 3 ಜನ್ಮ ಇದೆ ನೋಡ್ರಿ. ಒಂದು ಜನ್ಮದಲ್ಲಿ ಪೂರ್ಣವಾಗಿ ಶಾಸ್ತ್ರಕ್ಕೆ ಹಾಕಿಬಿಡ್ತಾನಂತೆ. ಬರೇ ಶಾಸ್ತ್ರವೇ, ಬೇರೆ ಇನ್ಯಾವುದಿಲ್ಲ. 2ನೇ ಜನ್ಮ ಪೂರ್ತಿ ವೈರಾಗ್ಯ, 3ನೇ ಜನ್ಮಕ್ಕೆ ಸನ್ಯಾಸಿಗಳನ್ನಾಗಿ ಮಾಡ್ತಾನಂತೆ. ಇಷ್ಟಾದರೆ ಅಪರೋಕ್ಷ ಜ್ಞಾನ ದರ್ಶನ ಅಲ್ಲ, ಇನ್ನು ಮುಂದೆ ಸಾಧನ ಶುರುವಾಗ್ತದಂತೆ. ಈಗ ಎಲ್ಲಿದ್ದೀವಿ ನಾವು ಗೊತ್ತಿಲ್ಲ. 1013 ಜನ್ಮಗಳಲ್ಲಿ ಯಾವ ಸ್ಟೇಷನ್ನಲ್ಲಿ ಇದ್ದೀವಿ ಗೊತ್ತಿಲ್ಲ. ದುರ್ಲಭೋ ಮನುಷ್ಯೋ ದೇಹ ದೇಹಿನಾಂ ಕ್ಷಣಭಂಗುರ. ಹೋಗ್ಲಿ ಬಂದದಲ್ಲ, ಇದಾದರೂ ಪರ್ಮನೆಂಟ್ ಅಂತ ತಿಳ್ಕೊಂಡಿದ್ದೀವಾ? ಕ್ಷಣಭಂಗುರಗ. ಈಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊಟಕ್ಕೆ ಕೂತಿದ್ರು ಪಾಪ, ಕೃಷ್ಣಾಯ ನಮಃ. ಊಟಕ್ಕೆ ಕೂತವನು ಹೋಗ್ಬಿಟ್ಟ, ಮಲ್ಕೊಂಡಿದ್ರು, ಹೇಳಲೇ ಇಲ್ಲ ನೋಡ್ರಿ. ಅಂದ್ರೆ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ, ನೆನ್ಪಿಟ್ಕೊಳ್ರಿ. ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಾವೇನು ತಿಳ್ಕೊಂಡ್ಬಿಡ್ತೀವಿ, ಇನ್ನೂ ಬೇಕಾದಷ್ಟು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಯಾಕೆ ಅವಸರ ಮಾಡ್ತೀರಿ? ಸಾವಕಾಶ ಆಗಲಿ ಸಾಧನೆ, ಏನು ಸಾವಕಾಶ ಆಗ್ತದೆ? ಇವ ಸಾವಕಾಶ ಅನ್ನೋದ್ರ ಇವ್ರ ಹೆಸರೇ ಉಳಿದವರೆಲ್ಲ ಊಟ ಮಾಡಿ ಅವಕಾಶ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಮಾಡಬಾರ್ದು. ಸಾಧನೆಗೆ ಅವಕಾಶ ಕೊಟ್ಟಾಗ ಭಗವಂತ ಮಾಡಲೇಬೇಕು. ನಿಮಿರಾಜ ಅಂತಾನೆ, ದುರ್ಲಭೋ ಮನುಷ್ಯೋ ದೇಹ ದೇಹಿನಾಂ ಕ್ಷಣಭಂಗುರ. ಅಲ್ಲ, ಅದ್ರ ಮೇಲೊಂದು ಪ್ರಶ್ನೆ ಸ್ವಾಮಿ. ತತ್ರಾಪಿ ದುರ್ಲಭಂ ಮನ್ನೇ. ಅದರಲ್ಲೂ ಇನ್ನೂ ಕಷ್ಟದ್ದು ಯಾವುದು? ವೈಕುಂಠ ಪ್ರಿಯ ದರ್ಶನಂ. ಭಗವದ್ಭಕ್ತರ ದರ್ಶನ ಆಗತ್ತೆ ಅಂತ ಅನ್ನೋದು ಇನ್ನೂ ದುರ್ಲಭ. ಮುಗದೇ ಹೋಯ್ತು. ಮನುಷ್ಯ ದೇಹ ಬಂದಾಗ, ಅದು ಇದ್ದಾಗ, ಗಟ್ಟಿ ಇದ್ದಾಗ ಎಲ್ಲ ಮತ್ತೆ ಸೇರಿಸ್ಕೋಬೇಕು. ಅವೆಲ್ಲ ಜ್ಞಾನಿಗಳ ಭೇಟಿಯಾದಾಗ ಏನೋ ಒಂದು ಸ್ವಲ್ಪ ಸಾಧನೆ ಮಾಡ್ಕೋತೀವಲ್ಲ, ಅದು ಕರೆಕ್ಟ್. ಇಹ ಚೇದ ವೇದಿ ಅಥ ಸತ್ಯಮಸ್ತಿ ನ ಚೇದಿಹ ವೇದಿ ಮಹತಿ ವಿನಟ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾ ಪ್ರೇತ್ಯಾಸ್ಮಾ ಲೋಕಾತ್ ಅಮೃತಾ ಭವಂತಿ. ಇಲ್ಲಿ ತಿಳ್ಕೊಂಡ್ರೆ ಉಂಟು, ಇಲ್ಲಿ ತಿಳ್ಕೊಳ್ಳಿಲ್ಲ, ನಿನ್ನೆಲ್ಲೂ ತಿಳ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಮನುಷ್ಯ ದೇಹದಲ್ಲಿ ತಿಳ್ಕೊಳ್ಳಿಕ್ಕೆ ದೇವರೆಷ್ಟು ಅವಕಾಶ ಕೊಟ್ಟಿದ್ದಾನೆ. ಕಾಗಿಯಾಗಿ ಹುಟ್ಟಿದಾಗ ಅಂತ ಇಟ್ಕೊಳ್ಳೋಣ. ಕಾಗಿ ಮೊನ್ನೆ ಏನ್ರಿ ಭೀಷ್ಮಪಂಚಕ ಮಾಡಿಬಿಡ್ತು, ಮಾಡ್ತದ ಭೀಷ್ಮಪಂಚಕ? ಏನು ಚಾತುರ್ಮಾಸ್ಯ ವೃತ್ತ ಬೆಕ್ಕಿಂದು ಹಬ್ಬ ಮಾಡಿಸ್ರಿ, ಬೆಕ್ಕಿನ ಕಡೆಯಿಂದ ಚಾತುರ್ಮಾಸ್ಯ ಮಾಡಿಸ್ರಿ. ಯಾವುದಕ್ಕೂ ದಾರಿ ಇಲ್ಲ, ನೆನ್ಪಿಟ್ಕೊಳ್ರಿ. ಇನ್ನು ಯಾವ ಯೋನಿಗಳಲ್ಲೂ ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಬೆಕ್ಕು, ನಾಯಿ, ನರಿ, ಹಂದಿ, ಕತ್ತಿ, ಕೋಳಿ, ಇಲ್ಲೇ ಇಹ ಚೇದ ವೇದಿ ಅಥ ಸತ್ಯಮಸ್ತಿ. ಇಲ್ಲಿ ತಿಳ್ಕೊಂಡ್ರೆ ಭಗವಂತನ ಬಗ್ಗೆ, ವಾಯುದೇವರ ಬಗ್ಗೆ, ಗುರುಗಳ ಬಗ್ಗೆ, ಶಾಸ್ತ್ರದ ಬಗ್ಗೆ ಅಥ ಸತ್ಯಮಸ್ತಿ. ನಿನ್ನ ಜನ್ಮಕ್ಕಿಷ್ಟು ಫಲ. ನಚೇದಿಹ ವೇದಿ, ಇಲ್ಲಿ ತಿಳ್ಕೊಳ್ಳಿಕ್ಕಾಗಿಲ್ಲ. ಮಹತಿ ವಿನಷ್ಟಿ, ಬಿಗ್ ಲಾಸ್. ನೀ ಎಷ್ಟು ಕಳ್ಕೊಂಡು ಎಂಬುದು ನನಗೆ ಅಂದಾಜು ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಕಡೆಗೆ ಜಗನ್ನಾಥದಾಸರು ಶ್ರೀಮದಾಚಾರ್ಯ ಅಂತಾರೆ, ಯಾದವಾರ್ಯರು ಅಂದಿದ್ದಾರೆ ಒಂದು ಕಡೆ. ಏನು ನೋಡ್ರಿ, ಒಬ್ಬ ಮನೆಯಲ್ಲಿ ಪದ್ಮರಾಗಮಣಿ ಇತ್ತಂತೆ. ಅವನಿಗೆ ಪದ್ಮರಾಗಮಣಿ ಬೆಲೆ ಗೊತ್ತಿಲ್ಲ, ದೊಡ್ಡ ಫಸ್ಟ್ ಕ್ಲಾಸ್ ವಜ್ರ, ಅದು ಗೊತ್ತಿಲ್ಲ ಅವನಿಗೆ ಬೆಲೆ. ಅಂಗಡಿಗೆ ಹೋಗ್ಬಿಟ್ಟು ಇದನ್ನು ತಗೊಂಡು ನಂಗೊಂಚೂರು ಏನಾರ ಸಾಮಾನು ಕೊಡ್ರಿ, 1 ಕಿಲೋ ಅವಲಕ್ಕಿ ಕೊಡ್ರಿ ಅಂತ ತಗೊಂಡು ಬಂದರೆ ನೀವೇನಂತ ಹೇಳ್ರಿ ನೋಡಂತ. ವಜ್ರ 1 ಕ್ಯಾರೆಟಿಗೆ ಎಷ್ಟು ಬೆಲೆ ಇದೆ ಅಂತ ನಿಮ್ಗೆ ಗೊತ್ತದ. ಅಂಥ ವಜ್ರವನ್ನು ಕಿರಾಣಿ ಅಂಗಡಿಗೆ ತೊಗೊಂಡು ಹೋಗಿ ಕೊಟ್ಟು ನನಗೆ 1 ಕಿಲೋ ಅವಲಕ್ಕಿ ಕೊಡ್ರಿ ಅಂದರೆ ಎಷ್ಟು ಮೂರ್ಖತನವೋ. ಈ ದೇಹ ಬಂದಾಗ, ವಜ್ರದಂಥ ದೇಹ ಬಂದಾಗ ಮತ್ತೆ ಇಲ್ಲೇ ಅಲ್ಲೇ ಇದನ್ನೇ ಉಂಡು ತಿಂದು ಉಮಾಮಹೇಶ್ವರ ವ್ರತ ಮಾಡಿಕೊಂಡು ಇಲ್ಲೇ ಹೋಗ್ಬಿಟ್ರೆ ಏನು ಕಚೇರಿ ನಮ್ದೆಲ್ಲಾದರೂ? ವಜ್ರ ಕೊಟ್ಟು 1 ಕಿಲೋ ಅವಲಕ್ಕಿ ತೊಗೊಂಡು ಮೂರ್ಖತನ ಆಗೋದಿಲ್ವೇ? ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾ ಪ್ರಯತ್ಯ ಅಸ್ಮಾನ್ ಲೋಕಾದ ಅಮೃತಾ ಭವಂತಿ. ಪ್ರತಿ ಕ್ಷಣ ಭಗವಂತನ ಬಗ್ಗೆನೇ ಇರಬೇಕು. ನಿಮಗಿಲ್ಲ ಅಂದರೆ ಚಾನ್ಸ್ ಇಲ್ಲ ಅಂದ್ಬಿಟ್ರೆ ಶ್ರೀಮದಾಚಾರ್ಯ. ಇಲ್ಲ, ವೇದ ಹೇಳ್ತದೆ ನಿಮ್ಗೆ ಚಾನ್ಸ್ ಇಲ್ಲ, ನೀವು ಮಾಡ್ಕೊಳ್ಬೇಕು ಸದ್ಯ. ಸ್ವಾಮಿ ಅದಕ್ಕೆ ಏನು ಮಾಡಬೇಕಪ್ಪ? ಇಷ್ಟೆಲ್ಲ ಹೇಳ್ಬಿಟ್ಟಿಯಲ್ಲ. ಅತಾತ್ಯಂತಿಕಂ ಕ್ಷೇಮಂ ಪೃಚ್ಛಾಮೋ ಭವತೋ ನಗಾಗ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ನೃಣಾಂ. ನೋಡ್ರಿ, ಆತ್ಯಂತಿಕ ಕ್ಷೇಮ ಏನು ಹೇಳಬೇಕು? ಇದ್ರ ಮೇಲೆ ಇನ್ಯಾವ ಸುಖ ಇಲ್ಲ ಅಂತ ಅನಿಸಿರ್ಬೇಕು. ಅಂಥ ಸುಖ ಅಂದರೆ ಮೋಕ್ಷ, ವೈಕುಂಠ. ಅದು ಹೆಂಗೆ ಸಿಗುತ್ತೆ? ದಯವಿಟ್ಟು ಈ ದುಃಖ ಸುಖ ಎಲ್ಲ ಬೇಡ. ಈ ಸಂಸಾರ ಕ್ಷಣಾರ್ಧ ಬೇಡ. ಅದರಲ್ಲಿ ನಿಮ್ಮಂಥವ್ರ ಸಂಘ ಇದೆಯಲ್ಲ, ಅರ್ಧ ಕ್ಷಣ ಆದರೆ ಸಾಕು.
ಅರ್ಧ ಕ್ಷಣ ಅಂದರೆ ಏನ್ರಿ, ಭಾಳ ಒಳಗೆ ಬಂದ್ಬಿಡ್ತದೆ. ಅರ್ಧ ಕ್ಷಣ ಸಂಸಾರ ಸಜ್ಜನರ ಸಂಘ ಆಗಿಬಿಟ್ರೆ ಶೇವದಿರ್ಣಾಮದು ಕೊಪ್ಪರಿಗೆ ಅಂತೆ, ಸುಖದ ನಿಧಿ ಅಂತೆ. ನೆನ್ಪಿಟ್ಕೊಳ್ರಿ, ಅರ್ಧ ಕ್ಷಣ ಅಯ್ಯೋ ಸಾಧ್ಯನೇ ಇಲ್ಲ. ಒಂದು ಈ ಋಷಿಗಳ ಗುಂಪೆಲ್ಲ ಕಾಶಿ ಯಾತ್ರೆಗೆ ಹೊರಟಿತ್ತಂತೆ. ಕಾಶಿ ಯಾತ್ರೆಗೆ ಹೊರಟ್ರೆ ಈ ಚಂಬಲ್ ಕಣಿವೆ ಮೂಲಕ ಹೋಗ್ಬೇಕು ಎಲ್ಲರೂ. ಪಾಪ ಆವತ್ತಿನ ಕಾಲೆಲ್ಲ ಕಾಡೆ. ಇವಾಗ ಕಳ್ಳ ನೋಡಿದ, ಈ ಋಷಿಗಳು ಮುನಿಗಳು ಜ್ಞಾನಿಗಳು ಸನ್ಯಾಸಿಗಳು ಪಾಪ ತಾವೆಲ್ಲ ಒಡವೆ ವಸ್ತ್ರ ಮಾಡಿಸಿ ಹಾಕ್ಕೊಳಂಗಿಲ್ಲ ರೀ. ಅವ ಏನು ಮಾಡಿದ್ರು ದೇವರಿಗೆ ಮಾಡಿಸೋದವೆಲ್ಲ. ದೇವರಿಗೆ ಕಿರೀಟ, ದೇವರಿಗೆ ಹಾರ, ದೇವರಿಗೆ ಮತ್ತೊಂದು ಕವಚ, ಇವೆಲ್ಲ ದೇವರಿಗೆ. ಇವ್ರು ಪೂಜಾ ಮಾಡೋದು ಎಲ್ಲ ನೋಡಿದ. ಅವ ಡಕಾಯ್ತೊಬ್ಬ ನೋಡಿದ, ಬಾ 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 ಅನ್ನೋ ಏನೆಲ್ಲರೂ ಎಷ್ಟು ಸಾಮಗ್ರಿ ಅಂದ. ಒಮ್ಮೆ ಇವ್ರನ್ನ ಕೊಳ್ಳೆ ಹೊಡೆದು ಬಿಟ್ರೆ ಛೇ 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 ಇನ್ನು ಜನ್ಮದಾಗ ಕಳ್ತನ ಮಾಡೋ ಅವಶ್ಯಕತೆ ಬರೋಂಗಿಲ್ಲ ಅನ್ನೋ, ಮಾಡೋ ಅವಶ್ಯಕತೆ ಬರೋದಿಲ್ಲ ಅಂದ. ಸರಿ, ಏನು ಮಾಡಿದ, ಇವ್ರಿಗೆ ಪೆಟ್ಟಿಗೆಯಲ್ಲಿ ಇಡ್ತಾರೆ, ಹೆಂಗೆ ಇಡ್ತಾರೆ ಅಲ್ಲಿ ನೋಡ್ಕೋಬೇಕಲ್ಲಮ್ಮ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡ. ಇವನು ತಲೆ ಬೋಳ್ಸ್ಕೊಂಡು ಶಾಟಿ ಉಟ್ಕೊಂಡ್ಬಿಟ್ರಿ. ಅವಂಗೆ ಅವರಿಂದ ಬೆನ್ನು ಹತ್ತಿಬಿಟ್ಟಾರಿ. ಯಾವಾಗ ಇವ್ರು ಪೆಟ್ಟಿಗೆ ಇಟ್ಟಾರ ಹೊತ್ಕೊಂಡು ಹೋಗಿವಿ, ಪೆಟ್ಟಿಗೆ ಇಟ್ಟಾರ ಹೊತ್ಕೊಂಡು ಹೋಗಿವಿ ಅಂತ. ಆದರೆ ಇವ್ರು ಮಾಡೋ ದೇವ್ರ ಪೂಜೆ, ಸಂಧ್ಯಾ ವಂದನೆ, ಉಪವಾಸ, ವ್ರತ ಇವು ತಡ್ಕೊಳ್ಳಿಕ್ಕೆ ಆಗಿಲ್ಲ ರೀ. ಇವು ಸುಳ್ಳೆ ನಾವು ಹಂಗೆ ಮಾಡ್ತೀವಿ ನಾವು ಹಂಗೆ ಮಾಡ್ತೀವಿ ಅಂತ ಹೋಗಬಾರ್ದು ರೀ. ಇನ್ನೊಬ್ರು ನೋಡಿ ಅವ್ರು ತಲೆ ಬೋಸೋದು, ನಾವು ತಲೆ ಬೋಸೋದು. ಏನು ತಲೆ ಬೋಸೋದು, ತಲೆ ಬರೋದಿಲ್ಲವೆಲ್ಲ. ಇವು ಹಂಗೆ ಮಾಡಿ ನೋಡ್ಲಿಕ್ಕೆ ಹೋಗಿ ಕೊನೆಗೆ ಒಂದು ದಿವಸ ಕಾಶಿ ಯಾತ್ರೆ ತನಕ ಹೋದ್ರಿ. ಇದು ಅಲ್ಲಿ ಸ್ವಾಮಿಗಳೆಲ್ಲ ಪೆಟ್ಟಿಗೆ ತೆಗೆದಿಟ್ರು. ಇಟ್ಟು ಒಂದು ಪೆಟ್ಟಿಗೆ ತುಂಬ ಆಭರಣ ಹಾಕಿದ್ರು. ಅವ್ನು ಕರೆದ್ರು, ಬಾ ತಮ್ಮ ಇಲ್ಲಿ ಏನು ನೀ ಇದ್ರ ಸಲುವಾಗಿ ಹೋದಲ್ಲ ನಮ್ಮ ಜೊತೆಗೆ ಬಂದು ಹತ್ತಿದ್ದು, ತೊಗೊಂಡು ಹೋಗಿದ್ದನ್ನ ಅಂದರು. ಅವ್ರು ತಣ್ಣಗಾಗ್ಬಿಟ್ರಿ. ಸ್ವಾಮಿಗಳು ನಿಮಗೆ ಹೆಂಗೆ ಗೊತ್ತಾಯ್ತು ಅಂದರು. ಸ್ವಾಮಿಗಳು ಯಾರು ಅಲ್ಲದೆ ಇರೋರು ಯಾರು ನಮ್ಗೆ ಗೊತ್ತಾಗಲ್ಲ, ಇನ್ಯಾರಿಗೆ ಗೊತ್ತಾಗಬೇಕು ಅಂತ ಕೇಳೋರು. ಸ್ವಾಮಿಗಳಿಗೆ ಗೊತ್ತಾಗ್ತಾರೆ ಇನ್ನೊಬ್ರು ಸ್ವಾಮಿಗಳು ಹೌದೋ ಇಲ್ಲೋ ಅಂತೇಳಿ. ಅದಕ್ಕೆ ನಿನಗಲ್ಲ, ಯಾಕೆ ನೀನು ಎಂದ ನಮ್ಮ ಜೊತೆಗೆ ಸೇರಿದಿ ಅವತ್ತಿಂದ ನೀ ಬರೀ ಆಭರಣವನ್ನೇ ಗಮನಿಸ್ತಿಗತ್ತಿ, ದೇವ್ರನ್ನ ಗಮನಿಸಿಲ್ಲ. ಯಾರು ದೇವ್ರನ್ನ ಗಮನಿಸ್ತಾರ, ಯಾರು ಆಭರಣ ಗಮನಿಸ್ತಾರ ಗೊತ್ತಾಗ್ತದ, ತೊಗೊಂಡು ಹೋಗು ಅಂದ. ಸ್ವಾಮಿಗಳ ನಂಗೆ ಆಭರಣ ಬೇಡ, ದೇವ್ರು ಕೊಡ್ರಿ ಅಂದವ. ಇದ್ಯಾಕೋ ಉಲ್ಟಾ ಅಂದರು. ಸ್ವಾಮಿ ನಿಮ್ಮ ಜೊತೆಗೆ ಇದ್ದಿದ್ದು ನಂಗೆ ತಲೆ ಕೆಟ್ಟು ಹೋಗಿದೆ, ಈ ಆಭರಣದಲ್ಲಿ ಏನಿಲ್ಲ, ದೇವರಲ್ಲಿ ಏನಿದೆ ಕೊಡ್ರಿ ಅಂತ ಕೇಳಿದಂತೆ. ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ, ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಸಹವಾಸ ಮಾಡಿದ್ದಕ್ಕೆ ಕಳ್ಳ ನಾನು ಸನ್ಯಾಸಿ ಆಗ್ತೀನಿ, ನಂಗೆ ಏನು ಬೇಡ ಅಂತ ಕೂತ್ಕೊಂಡ್ಬಿಟ್ಟ. ಹಾಗೆ ಕ್ಷೇಮದಿರ್ನು ನಾವು ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಸ್ವಾಮಿ ಧರ್ಮಾನ್ ಭಾಗವತಾನ್ ಬ್ರೂತ, ಭಾಗವತ ಧರ್ಮಗಳನ್ನು ಹೇಳಿಬಿಟ್ರಿ. ಯಾವ ಧರ್ಮಗಳನ್ನು ಆಚರಣೆ ಮಾಡಿಬಿಟ್ರೆ ದೇವರು ತಾನೇ ಬಂದು ನಿಂತ್ಕೊಂಡ್ಬಿಡ್ತಾನೆ. ಹೇಳ ನಿಂಗೇನು ಬೇಕು ಕೊಡ್ತೀನಿ ಅಂತ. ಅಂಥ ಧರ್ಮಗಳು ಭಾಗವತ ಧರ್ಮಗಳು. ಯೈ ಪ್ರಸನ್ನ ಪ್ರಪನ್ನಾಯ ದಾಸ್ಯತಿ ಆತ್ಮಾನಮಪ್ಯಜ. ಸರಿಪ ಇಷ್ಟು ಕೇಳ್ತಾ ಇದ್ದಿ ಅಂದರೆ ಹೇಳ್ತೀನಿ ತಡಿ. ಭಾಗವತ ಧರ್ಮದ ಉಪದೇಶ ಪ್ರಾರಂಭ ಆಗಬೇಕ್ರಿ. ಮೊದಲನೇದ್ದು ಅದು ಕವಿಹಿ ಅನ್ನೋರು 9 ಜನ ಬಂದಿದ್ದು ನೋಡಿ. ಒಬ್ಬೊಬ್ಬರು ಒಂದೊಂದು ಉಪದೇಶ ಮಾಡಿದ್ದಾರೆ. ತುಂಬ ಆಶ್ಚರ್ಯಕರವಾದ ಉಪದೇಶಗಳು. ಮೊದಲನೇದ್ದು ಏನು, ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತಿರೋರು ಮೊದಲನೇ ಉಪಾಯ ಏನು? ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇಃ ಅಸದಾತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಃ. ಫಸ್ಟ್ ಕೆಲಸ ಏನಪ್ಪ? ಸಂಸಾರದಿಂದ ಪಾರಾಗಲಿಕ್ಕೆ ಈ ಕವಿ ಅನ್ನೋರು ತುಂಬ ಬುದ್ಧಿವಂತರ್ರಿ. ನಮ್ಮ ಸಂಸಾರದ ಪರಿಚಯ ಕೊಟ್ಬಿಟ್ಟಾರವ್ರು. ಏನು? ಉದ್ವಿಗ್ನ ಬುದ್ಧೇಃ. ಯಾವಾಗಲೂ ನಮ್ಮ ತಲೆ ಹೆಂಗಿರ್ತದೆ ಅಂದರೆ ಟೆನ್ಷನ್ಮಯ ಅಂತ ನೆನ್ಪಿಟ್ಕೊಳ್ರಿ. ಉದ್ವಿಗ್ನ ಬುದ್ಧೇಃ, ಯಾವಾಗಲೂ ಇದಿಲ್ಲ ಅದು ಅದಿಲ್ಲ ಇದು. ಒಂದು ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಯಿಂದ ಇದ್ದೀವ ಹೇಳ್ರಿ ನೋಡಂತ. ಯಾವಾಗ ನೆಮ್ಮದಿಯಿಂದ ಒಂದು ದೇವ್ರ ಪೂಜೆ ಮಾಡಬೇಕಾದ್ರೆ ಒಂದು ಉಪನ್ಯಾಸ ಕೂತಾಗ 2 ಹೊತ್ತೇ ನೆಮ್ಮದಿ ರೀ, ಇನ್ನು ಯಾವುದೂ ಇಲ್ಲ. ನೆನ್ಪಿಟ್ಕೊಳ್ರಿ. ಅಕಸ್ಮಾತ್ ದೇವ್ರ ಪೂಜಾ ಕೂತಾಗೂ ಕೆಲವೊಂದು ನೆಮ್ಮದಿ ಇರಲಿಕ್ಕಿಲ್ಲ. ಯಾಕಂದರೆ ದೇವ್ರ ಮನೆ ಅಡುಗೆ ಮನೆ ಒಂದೇ ಕಡೆ ಇರ್ತಾವ್ರಿ, ಹಿಂಗಾಗಿ ನೆಮ್ಮದಿ ಇರೋದೇ ಇಲ್ಲ ಅಲ್ಲಿ. ಒಗ್ಗರಣೆ ಎಷ್ಟು ಹಾಕಿದಿ, ಸಾಸಿವೆ ಬಂದ್ವೋ ಇಲ್ವೋ, ಇಲ್ಲಿ ಸಹಸ್ರ ಶೀರ್ಷ ಪುರುಷಃ ಇಲ್ಲಿ ಉಪಯೋಗಿಲ್ಲ. ಇನ್ನು ಇಲ್ಲೇ ಒಂದು ಕಡೆ ನೆನಪಿಟ್ಕೊಳ್ರಿ. 1.5-2 ಗಂಟೆ ನೀವೇನು ಕೂತಿರ್ತೀರಿ, ಏನು ನಿಮ್ಮ ತಲೆಯೊಳಗೆ ಏನೂ ಮನೆ ಬರೋದಿಲ್ಲ, ಸಂಸಾರ ಬರೋದು. ಉಪನ್ಯಾಸ ಮುಗಿದ ಮೇಲೆ ಬೇಕಾದ್ರೆ ಆಚಾರ ತಡ ಮಾಡಿದ್ರೆ ಬೈಕೊಂಡು ಹೋಗ್ತೀರಿ, ಆ ವಿಷಯ ಬೇರೆ. ಅಲ್ಲಿವರೆಗೆ ಆದರೂ ನಿಶ್ಚಿಂತೆಯಿಂದ ಕೂತಿರ್ತೀರೋ ಇಲ್ಲ, ಅದನ್ನಾದರೂ ಒಂದು ಒಳ್ಳೆಯದು. ಉದ್ವಿಗ್ನ ಬುದ್ಧೇಗೆ, ಎಷ್ಟು ಟೆನ್ಷನ್ ರೀ. ಒಂದು ಮುಗೀತು ಅಂದ್ರೆ ಇನ್ನೊಂದು ಮುಗೀತಪ್ಪ ಇಲ್ವೇ ಇಲ್ಲ. ಅದರ ಬೇರೆ ಇನ್ನೊಂದು ಅಸದಾತ್ಮ ಭಾವಾಚ, ಯಾವ್ದು ನಮ್ದಲ್ಲ ಅವು ನಮ್ಮ ಅಂತ ತಿಳ್ಕೊಂಡು ಕೂತ್ಬಿಟ್ಟು, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ದು ಅಲ್ಲೇ ಇಲ್ರಿ, ಯಾವು ಎಲ್ಲ ನಮ್ಮವು ಅಂತ ತಿಳ್ಕೊಂಡು ಕೂತ್ಬಿಟ್ಟಿವಂತ. ತಲೆ ಮೊದಲೇ ಕೆಟ್ಟು ಹೋಗ್ಯದ, ಅದ್ರೊಳಗೆ ನಮ್ದಲ್ಲದನ್ನ ಎಲ್ಲ ನಮ್ಮವು ಅಂತ ತಿಳ್ಕೊಂಡು ಕೂತ್ಬಿಟ್ಟೀವಿ. ಅಷ್ಟೇ ಅಲ್ರಿ, ಕ್ಷಣ ಕ್ಷಣಕ್ಕೆ ಭಯ. ಎಲ್ಲೇನಾಗ್ಬಿಡುತ್ತೋ ಅವರೇನು ಅನ್ಕೋತಾರೋ ಇವರೇನು ಏನು ಮಾಡಬೇಕು ಇದಕ್ಕೆ?
ಕವಿಯನು ಎಲ್ಲಿ ತಲೆ ಕೆಡಿಸ್ಕೋತಿ ಮಹಾರಾಯ, ಒಂದೇ ಕೆಲಸ ಮಾಡು. ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ, ಭಗವಂತನ ಪಾದ ಪೂಜೆ ಅರ್ಥಾತ್ ದೇವರ ಬಗ್ಗೆ ವಿಚಾರ ಮಾಡು, ದೇವರ ಪೂಜೆ ಮಾಡು. ಇದು ನಿನಗೆ ಬಿಟ್ಟರೆ ಇನ್ಯಾವ ದಾರಿ ಇಲ್ಲ, ನೆನಪಿಟ್ಟುಕೊಂಡಿರು. ಏನು ಮಾಡ್ತದ? ವಿಶ್ವಾತ್ಮನ ಯತ್ರ ನಿವರ್ತತೆ ಭೀ, ಪರಿಪೂರ್ಣವಾಗಿ ನಿನ್ನ ಸಂಸಾರದ ಭಯವನ್ನೇ ಹೋಗಿಸಿಬಿಡುತ್ತೆ ದೇವರ ಆರಾಧನೆ. ನಾವು ಮಾಡೇ ಇಲ್ರಿ, ಎಷ್ಟು ಸರ್ತಿ ಕೇಳಿವಿಷ್ಟ ನಾವು. ನಮಗೇನಾಗ್ಯದ ಅಂದರೆ ಭಾಗವತ ಕೇಳಿ ಹೇಳ್ರಿ, ನೀವು ಹಂಗೆ ನಾವು ಹೆಂಗೆ ಹೇಳ್ತಿರ್ತೀವಿ ಹೇಳ್ರಿ ನೋಡಂತ. ಆಚಾರ ಉಪನ್ಯಾಸ ಕೇಳಿಬಿಟ್ಟು, ಆಚಾರ ಉಪನ್ಯಾಸ ಕೇಳಿಬಿಟ್ಟು, ಆಚಾರ ಉಪನ್ಯಾಸ ಕೇಳಿಬಿಟ್ಟು. ಅದು ಕೇಳಿಬಿಟ್ಟು ಅಂದರೆ ಅರ್ಥ ಕೇಳಿ ಬಿಟ್ಟೆವು, ಕೇಳಿ ಬಿಟ್ಟೆವು, ಕೇಳಿ ಬಿಟ್ಟೆವು. ಕೇಳಿದಿವಿ ಉಪನ್ಯಾಸ, ಅಲ್ಲಿ ಕೂತ್ಕೊಂಡು ಹೋಗ್ಬೇಕಾದ್ರೆ ಬಿಟ್ಟೆವು. ಮತ್ತೆ ಎಲ್ಲಿ ಬರಬೇಕು? ಕೇಳಿ ಆಚರಣೆಗಳು ತರಬೇಕು, ಕೇಳಿ ಆಚರಣೆಗಳು ತರಬೇಕು. ಬಿಟ್ಟೆವು ಆಗಬಾರ್ದು. ಮನ್ನೇ ಕುತಶ್ಚಿತ ಭಯವಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇಃ ಅಸದಾತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಃ. ಸ್ವಾಮಿ, ನೀವು ಅಷ್ಟೆಲ್ಲ ದೊಡ್ಡ ದೊಡ್ಡದು ಹೇಳಬೇಡ್ರಿ, ನಮ್ಮ ಕಡೆಯಿಂದ ಆಗೋದೇ ಇಲ್ಲ. ಈ ಸುಮ್ಮನೆ ದೇವರ ಪೂಜೆ ದಿಂಡ್ರ ಪೂಜೆ ನಮ್ಮ ಕಡೆಯಿಂದ ಆಗೋದಿಲ್ಲ ರೀ. ಹೌದಾ? ಮತ್ತೆ ಏನು ಮಾಡ್ತೀವಿ ಹೇಳ್ಬಿಡು. ಅದಕ್ಕಿಂತ ಸರಳ ಇನ್ಯಾವುದಾದ್ರೂ ಇದ್ರೆ ಹೇಳಬಾರ್ದ ನೀವು ಒಂಚೂರು? ಅದಕ್ಕಿಂತ ಸರಳನಪ್ಪ, ಅದಕ್ಕಿಂತ ಸರಳ ಯಾವ್ದು ಹೇಳ್ರಿ ನೋಡಂತೆ. ಇಲ್ಲಿ ಹೇಳಿ ಸ್ವಾಮಿ, ನಿಮ್ಗೆ ಬರ್ತದೆ, ನಿಮ್ಗೆ ಗೊತ್ತದೆ ಹೇಳ್ರಿ. ಹೌದಾ? ಹಾಗಾದ್ರೆ ಹೇಳ್ತೀನಿ. ಏನು ಹೇಳಬೇಕು? ನೀ ಏನೇನು ಮಾಡ್ತೀಯಲ್ಲ ಎಲ್ಲ ದೇವರಿಗೆ ಒಪ್ಪಿಸ್ಬಿಡು ಹೋಗಿ. ಇದನ್ನು ಮಾಡಿ. ನೀನಾಗಿ ದೇವರ ಪೂಜೆಯನ್ನು, ದೇವರ ಆರಾಧನೆಯನ್ನು, ವ್ರತ ನಿಯಮಗಳನ್ನು ಮಾಡಲಿಕ್ಕಾಗೋದಿಲ್ಲ. ಎತ್ತಿ ಬಿಟ್ಬಿಡೋದು, ಮೂಲೆಯಾಗಿ ಹೋಗಿ. ವಾಸ್ತವಿಕವಾಗಿ ಮಾಡಬೇಕು. ಮತ್ತೆ ಅದನ್ನು ಬಿಡ್ರಿ ಅಂದರೆ ಬಿಡೋ ಹಂಗಿಲ್ಲ. ಮತ್ತೆ ಅದು ಒಂದು ಉಪಾಯ, ಇದೊಂದು ಉಪಾಯ ಅಂತ ಅರ್ಥ. ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದರೆ ಎಲ್ಲ ಭಯ ಪಾರಾಗತ್ತೆ. ಇದು ಒಂದು ಉಪಾಯ. ಸ್ವಾಮಿ, ಅಷ್ಟೆಲ್ಲ ನಮ್ಮ ಕಡೆಯಿಂದ ಆಗೋದಿಲ್ಲ, ಉಪಾಯಕ್ಕೆ ಉಪಾಯ ಇಲ್ಲ. ಒಂದು ಕೆಲಸ ಮಾಡಿ ಹಾಗಾದರೆ. ಕಾಗೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನವಾನುಸುತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ ಚ. ಇದನ್ನಾದರೂ ಮಾಡ್ಲಿಕ್ಕೆ ಬರುತ್ತೋ ಇಲ್ಲೋ? ಏನು ಮಾಡ್ಬೇಕು ಸ್ವಾಮಿ? ಏನು ಕರ್ಮಗಳನ್ನು ಮಾಡ್ತಿ, ಯಾವ ಕೆಲಸಗಳು ನಿನ್ನಿಂದ ಆಗತ್ತೋ ಅದು ಎಲ್ಲ ಪರಮಾತ್ಮನ ಪೂಜೆ ಅಂತ ಒಪ್ಪಿಸ್ಬಿಡು. ಬೆಸ್ಟ್ ಕೆಲಸ. ಇದರಷ್ಟು ಸರಳ ಮೆಥಡ್ ಇನ್ಯಾವುದಿಲ್ಲ, ನೆನಪಿಟ್ಕೊಳ್ರಿ. ನಾವಾಗಿ ದೇವ್ರ ಪಡಿಗೆ ತೆಕ್ಕೊಂಡು ಕಟ್ಟಿ ಏರಿ ಒದ್ದಿ ಹಚ್ಕೊಂಡು ಬಡಿ ಒಣ ಹಾಕ್ಕೊಂಡು ಉಟ್ಕೊಂಡು ಕೂತು ಬೇಡಬೇಡ್ರಿ ಅಂತೇನು ಮಾಡ್ಬೇಕು? ನೀ ಏನು ಮಾಡ್ತಿ? ಸ್ವಾಮಿ, ನಾನು ಒಂದು ಮಾಡ್ತೀನಿ. ಏನು? ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀನಿ. ಅಹಂ ವೈಶ್ವಾನರೋ ಭೂತ್ವ. ಊಟ ಮಾತ್ರ ಫಸ್ಟ್ ಕ್ಲಾಸ್. ಸರಿಪ್ಪ, ಅದನ್ನೇ ಕೊಡೋ. ಏನು ಆಶ್ಚರ್ಯ, ಅದನ್ನೇ ಕೊಡೋ. ಕಾಗೇನ ವಾಚ ಮನಸಾಗಿಂದ್ರಿಯೈರ್ವಾ. ನೀ ಯಾವ್ದು ಮಾಡ್ತೀಯ ಅದನ್ನೇ ಕೊಟ್ಬಿಡಪ್ಪ, ಬೇರೆ ಏನು ಬೇಡ ಅಂತಾರೆ. ನೋಡ್ರಿ ಆಶ್ಚರ್ಯ. ನೀವು ಏನು ಮಾಡಿದರೂ ಭಗವಂತನಿಗೆ ಕೊಡ್ಲಿಕ್ಕೆ ಬರುತ್ತಂತ ದಾಸರಂದರು. ಜಗನ್ನಾಥದಾಸರು ಹೇಳುವಾಗ, ಗಣನ ಇಲ್ಲದ ಪರಮ ಸುಖ ಸದ್ಗುಣಗಣಗಳ ಲೇಷಲೇಷಕ್ಕೆ ಎಣೆಯನಿಸದು ರಮಾಬ್ಜ ಭವಶಕ್ರಾದಿಗಳ ಸುಖವು ಉಣುತುಣುತ ಮೈ ಮರೆತು ಕೃಷ್ಣಾರ್ಪಣವೆನಲು ಕೈಗೊಂಬನು ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈವಡ್ಡು ಬಂದದಲ್ಲಿ. ಸುಮ್ಮನೆ ಊಟ ಮಾಡ್ತಾ ಕೃಷ್ಣಾರ್ಪಣ ಅನ್ನೋ ಮರ್ತು ಅನ್ನಬೇಕು ಅಂತಲ್ರಿ. ನೆನ್ಪಿಟ್ಕೊಡ್ರಿ, ಇದು ಭಾಳ ಕಷ್ಟ ಇದೆ. ದೇವ್ರು ನೆನೆಸಿ ಅಲ್ರಿ, ಮರೆತು ಉಣು ತುಣು ಚಮೈ ಮರೆದು ಕೃಷ್ಣಾರ್ಪಣವೆನಲು ತಪ್ಪಿ ಹೆಸರು ಹೇಳ್ಬಿಡ್ತಾರೆ ನೋಡ್ರಿ ಕೆಲವ್ರದ್ದು. ಯಾರ ಹೆಸರು ಹೇಳಬಾರ್ದು, ಅನ್ನಬಾರ್ದು. ಆಚಾರಿ ಓಣ್ಯಾಗ ಹಾಯ್ದೆ ಇದ್ರೆ ಸಾಕು ಅಂತ ಅಂದವ್ರ ಹೆಸರು ಹೇಳ್ಬಿಡ್ತಾರೆ ಅವ್ರು. ಯಾರ್ದು ಹೆಸರೇ ಎತ್ತಬಾರ್ದು ಅಂತ ಇಟ್ಕೊಂಡು ಮರ್ತ ಹೆಸರು ಎತ್ತಿರ್ತಾರೆ ನೋಡ್ರಿ. ಹಂಗಂದಾರ ದಾಸರು. ಉಣು ತುಣು ಚಮೈ ಮರೆತು ಕೃಷ್ಣಾರ್ಪಣವೆನಲು. ಏನು ಮಾಡ್ತಾನೆ ಸ್ವಾಮಿ? ಕೈಗೊಂಬನು ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈವಡ್ಡು ಬಂದದಲ್ಲಿ. ಅಮ್ಮ ಊಟಕ್ಕೆ ಕೂತಾಗ, ಅಮ್ಮ ನಂಗೊಂದು ತುತ್ಕೊಡೆ, ನಂಗೊಂದು ತುತ್ಕೊಡೆ. ಈ ಮಕ್ಕಳೆಲ್ಲ ಬಂದು ಅಮ್ಮನ ಹತ್ರ ಕೈ ಒಡ್ಡಿ ಒಡ್ಡಿ ಊಟ ಮಾಡ್ತಿರ್ತಾರಲ್ಲ, ಹಾಗೆ ತಗೊಳ್ತಾನಂತ್ರಿ ಸ್ವಾಮಿ. ಕರ್ಮ ನೀವು ಮಾಡಿ, ನೀವು ಉಂಡು. ನಾನು ವಿನಯ ಕವಿ ಅಂತಾರೆ, ನೀ ಊಟ ಮಾಡಿಯೋ ಪ್ರಾಣಿ, ನೀ ಮಾಡಿ ದೇವರೇ ನಿಂಗಿದು ಒಪ್ಪಿಸಿದೆ ಇಷ್ಟೇ ತಗೊಂಡ್ಬಿಡ್ತಾನಂತೆ ದೇವರು. ಮೈ ಮರೆತು ಒಪ್ಪಿಸಿಬಿಟ್ರೆ ತಗೊಳ್ತಾನೆ. ಇನ್ನು ದೇವರನ್ನ ಕವಲೆ ಕವಲೆ ಗೋವಿಂದಸ್ಯಾನ ಚಿಂತನಂ ನಿತ್ಯ ಉಪವಾಸಿ ವಿಜ್ಞೇಯ
ಸದಾ ಗೋವಿಂದ ಚಿಂತಕ. ಪ್ರತಿ ತುತ್ತು ದೇವರು 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 ಅಂತ ಎಣಿಸ್ಕೊಂಡ್ಬಿಟ್ರೆ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಸ್ವಯಜ್ಞಗಳಾಚರಿಸಿದವನು. ಎಷ್ಟು ಪುಣ್ಯ ರೀ. ಕಾಗೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ಮಾನಸುತ ಸ್ವಭಾವ. ಅಲ್ರಿ ಹಿಂಗೆ ಅರ್ಪಣೆ ಮಾಡಿದ್ರೆ ದೇವರು ತಗೊಳ್ತಾನೆ. ದಾಸರಂದ್ರು ತಗೊಳ್ಳಾರ್ದು ಏನು ಮಾಡ್ತಾನೆ, ಅವರಪ್ಪ ತಗೊಳ್ತಾನೆ ಅಂದರು. ಯಾಕೆ? ಮನವಚನ ಕಾಯಗಳ ದಶೆಯಿಂದ ನುದಿನದಿ ಬಿಡದಾಚರಿಸುತ್ತಿಪ್ಪನುಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ ಅನಿಲ ದೇವನೊಳಿಪ್ಪ ನಾರಾಯಣಗೆ ಇದು ಅನ್ನವು ಎಂದು ಕೃಷ್ಣಾರ್ಪಣವೆನುತ ಕೊಡೆ ಸ್ವೀಕರಿಸಿ ಸಂತೈಪ ಕರುಣಾಳು. ಅದ್ಭುತವಾದ ಮಾತಂಚಾರ. ಕಾಗೇನ ವಾಚ ಮನಸ, ಮನವಚನ ಕಾಯಗಳ ದೆಸೆಯಿಂದ, ಮನಸ್ಸಿನಿಂದ ಮಾಡುವ ಕರ್ಮ, ದೇಹದಿಂದ ಮಾಡುವ ಕರ್ಮ, ಬುದ್ಧಿಯಿಂದ ಮಾಡುವ ಕರ್ಮ, ಭಗವತ್ ಪ್ರೇರಣೆಯಿಂದ ಆಗುವ ಕರ್ಮ, ಜೀವನ ಸ್ವಭಾವದಿಂದ ಆಗುವ ಕರ್ಮ. ಸ್ವಭಾವಾಖ್ಯ ಯಾ ಯೋಗ್ಯತಾ ಹಠಾಖ್ಯ ಶ್ರೀಮದಾಚಾರ್ಯ ಅಂತಾರೆ. ಜೀವನ ಸ್ವಭಾವ ಒಂದು ಬೇರೆ ಇರ್ತದೆ, ಹುಟ್ಟಿ ಬಂದಾಗ ಇರುವ ದೇಹ ಬೇರೆ ಇರ್ತದೆ, ವಾತಾವರಣ ಬೇರೆ ಇರ್ತದೆ, ಓದಿದ್ದೊಂದಿರುತ್ತೆ, ನಮ್ಮ ಪರಿಸರ ಒಂದಿರುತ್ತೆ. ಇಷ್ಟೆಲ್ಲದರಿಂದ ಕರ್ಮ ಆಗತ್ತಲ್ಲ. ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಒಪ್ಪಿಸು, ಭಗವಂತನಿಗೆ ಒಪ್ಪಿಸು. ಭಗವಂತ ತಗೊಳ್ತಾನೆ. ನಾರಾಯಣ ಏತಿ ಸಮರ್ಪಯೇ. ಒಪ್ಪಿಸೋದು ಅಂದ್ರೆ ಹೆಂಗೆ ಒಪ್ಪಿಸೋದು? ಕರ್ಮ ಒಪ್ಪಿಸು. ಹೇಗೆ ಒಪ್ಪಿಸ್ತೀರಿ? ಏನಂತ ಮಾಡ್ತೀರಿ ಕರ್ಮ ಒಪ್ಪಿಸೋದು ಅಂದರೆ? ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧದ ಗುಳಿಗೆಯನ್ನು ದೇವರ ಪ್ರತಿಮೆಯ ಮೇಲೆ ಒಪ್ಪಿಸಿದಂತೆ ಕರ್ಮವನ್ನು ಎತ್ತಿ ಹಾಕಿ ನೋಡಂತ. ಊಟ ಮಾಡಿ ಕೈ ತೊಳ್ಕೊಂಡು ಭೋಜನ ಸಮರ್ಪಯಾಮಿ ಅಂದರೆ ಎಲೆ ಎತ್ತಿ ಹಾಕ್ತೀರಾ ದೇವ್ರ ಮೇಲೆ? ಹೇಗೆ ಹಾಕ್ತೀರಿ? ಕರ್ಮ ಸಮರ್ಪಣೆ ಮಾಡೋದು ಹೇಗೆ ಮಾಡ್ತೀರಿ? ಹಾಗಾದರೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತಂತಾರೆ. ಅಯ್ಯೋ ಮಹಾರಾಯ, ಎಷ್ಟು ಸರಳ ಇದೆ ಗೊತ್ತಾ? ಕರ್ಮ ಸಮರ್ಪಣೆ ತುಂಬ ಸರಳ ಅಂತ. ಏನಪ್ಪ? ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನು ನಾನಂತ ಮುಗ್ದೇ ಹೋಯ್ತು. ಸ್ವಾಮಿ ಊಟ ಮಾಡಿದೆ, ನಾನು ಮಾಡಿದ್ದಲ್ಲ, ನೀನು ಮಾಡಿಸಿದ್ದು. ನೀನು ಮಾಡಿಸಿದಿ, ಅದು ನಿಂದೇ ಪೂಜೆ. ಅಷ್ಟು ಮೀರಿ ನಾನು ಮಾಡೀನಿ ಅಂತಿದ್ರು ಅದು ನಿನ್ನಿಂದ. ಕ್ಲೋಸ್. ಸಮರ್ಪಣೆ ಆಗೋಯ್ತು. ನಾನು ಮಾಡವನೇ ಅಲ್ಲ, ನಾನು ಅಷ್ಟ ಅರ್ಹನೇ ಅಲ್ಲ, ನೀನೇ ಮಾಡಿಸಿದ್ದು. ಅಕಸ್ಮಾತ್ ನೀ ಮಾಡಿಯಲ್ಲ ಅಂದರೆ ಆಯ್ತು ಸ್ವಾಮಿ ಇಟ್ಕೊಳ್ಳೋಣ, ನಾನು ಮಾಡೀನಿ ಅನ್ನೋದು ಅದು ನಿಂದೇ ಅಲ್ವೇ, ಕೊಟ್ಬಿಟ್ಟೆ ನಿಂಗೆ ಅಂದ್ಬಿಟ್ರೆ ಮುಗಿದೋಯ್ತು. ಇನ್ನೊಂದು ಕಡೆಗೆ ಆಚಾರ ಅಂತಾರೆ, ಏನೇ ಮಾಡಿಸ್ತಿ ದೇವರು ಮಮ ಶುಭಾರ್ಥಂ ಕಾರೈತಿ ಕರೋತಿ ಚ. ಎಲ್ಲ ನನ್ನ ಒಳ್ಳೆಯದಕ್ಕೆ ಪರಮಾತ್ಮ ಮಾಡಿಸ್ತಾನೆ ಅಂತನೋ ಅನುಸಂಧಾನ ಇಟ್ಕೊಂಡು ಕೊಟ್ಬಿಟ್ರೆ ಕೊಟ್ಟಾಗಾಯ್ತಂತೆ. ಬೇರೆ ಏನಿಲ್ಲ. ಸ್ವಾಮಿ ಈ ಕರ್ಮ ಮಾಡಿದ್ದೇನಲ್ಲ, ನೀ ಮಾಡಿಸಿದ್ದೀಯಲ್ಲ, ನಿನ್ನ ಪ್ರೇರಣಾನುಸಾರವಾಗಿ ಈ ಕರ್ಮ ಮಾಡಿದ್ದೇನಲ್ಲ, ಇದು ನನ್ನ ಒಳ್ಳೆಯದಕ್ಕಾಗಿ ನೀನು ಮಾಡಿಸಿದ್ದು, ನಿನಗೇ ಸಮರ್ಪಿತ. ಇಷ್ಟೇ ಕರ್ಮ ಸಮರ್ಪಣೆ. ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಇನ್ನೆಲ್ಲ ಗಂಧಂ ಸಮರ್ಪಯ ಪುಷ್ಪ ಸಮರ್ಪಯಾಮಿ ಅಂತ ನಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನೆಲ್ಲ. ಅದಕ್ಕೆ ಹೀಗೆ ಸಮರ್ಪಣೆಯನ್ನು ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಕರ್ತೃತ್ವಾಭಿಮಾನ ತ್ಯಾಗವೇ ದೊಡ್ಡ ಸಮರ್ಪಣೆ, ಬೇರೆ ಇನ್ಯಾವುದಲ್ಲ. ಆಯಿತು. ಕಾಗೇನ ವಾಚ ಮನಸೇಂದ್ರಿಯ ಇರುವ ಹೇಳಿಬಿಟ್ರು. ಇದು ಒಂದು ಉಪಾಯ ಅಂತ. ದೇವರ ಆರಾಧನೆಯನ್ನೇ ಮಾಡಬೇಕು. ಆಗಲಿಲ್ಲ, ನೀ ಮಾಡೋದಿಲ್ಲ, ದೇವರ ಆರಾಧನೆ ಮಾಡಿಬಿಡು. ಎಷ್ಟು ಚಲೋ ಕೆಲಸ ರೀ ಇದು, ಒಳ್ಳೆ ಕೆಲಸ. ಪ್ರತ್ಯೇಕವಾಗಿ ದೇವರ ಆರಾಧನೆಗೆ ಸಮಯ ಇಡ್ಲಿಕ್ಕೆ ಆಗಲಿಲ್ಲ ಬಿಡು, ಮಾಡೋದನ್ನೆಲ್ಲ ದೇವರ ಪೂಜೆ ಅಂತ ಮಾಡಿಬಿಡಲ್ಲ, ಒಳ್ಳೇದಾಯ್ತಲ್ಲ. ದೇವರು ಏನು ಮಾಡ್ತಾನೆ? ಅದಕ್ಕೆ ಅನ್ನದಂತೆ ಸ್ವೀಕಾರ ಮಾಡ್ತಾನಂತೆ. ಜಗನ್ನಾಥದಾಸರು ಅನ್ನುವಾಗ ಆ ಮಾತಂತಾರೆ, ಅನ್ನದಂತೆ ದೇವರು ಸ್ವೀಕಾರ ಮಾಡಿ ಹಾಕ್ತಾನೆ. ಇಷ್ಟಾದ ಮೇಲೆ ಅಲ್ಲ ಸ್ವಾಮಿ, ಅಕಸ್ಮಾತ್ ಮತ್ತು ನಮ್ಮಲ್ಲಿ ಇದ್ದೇ ಇರ್ತಾರೆ ನೋಡ್ರಿ, ಈ ಅಡ್ಡ ತೆಗೆಯೋರು ಯಾವಾಗಲೂ ಇದ್ದೇ ಇರ್ತಾರೆ. ಇಲ್ಲೇ ಇರೋ ಜನನೇ ಇಲ್ಲ, ನೆನಪಿಟ್ಕೊಂಡ್ಬಿಡ್ರಿ. ಅಕಸ್ಮಾತ್ ಸ್ವಾಮಿ ಏನು ಅಂದರೆ ಕರ್ಮವನ್ನು ಒಪ್ಪಿಸ್ತಿಲ್ಲ ಅಂತ ಇಟ್ಕೊಳ್ರಿ, ದೇವರು ನೆನೆಸ್ತಿಲ್ಲ ಅಂತ ಇಟ್ಕೊಳ್ರಿ. ಏನಾಗತ್ತಾವಾಗ? ಆಗತ್ತಪ್ಪ, ವ್ಯವಸ್ಥೆ ಆಗತ್ತೆ ಅಂದ್ಬಿಟ್ರು. ಏನು ವ್ಯವಸ್ಥೆ ಆಗತ್ತೆ? ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯ ಸ್ಮೃತಿ ಯನ್ಮಾಯಯಾತೋ ಭುಜಾಪದೇತಂ ಮತ್ತೈಕಗೇಶಂ ಗುರುದೇವ ತತ್ಮ. ನೋಡಪ್ಪ, ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್, ದ್ವಿತೀಯಾಭಿನಿವೇಶತಃ ಭಯಂ ಸ್ಯಾತ್. ಮೊದಲನೇ ನೆನಪಿಟ್ಟುಕೊಂಡಿರು, ಈ ಸಂಸಾರ ಏನದಲ್ಲ, ಇದರೊಳಗೆ ಒಂದು ಕ್ಷಣ ಅಭಿನಿವೇಶ ಬಂದರೆ, ಆಸಕ್ತಿ ಬಂದರೆ ಎಷ್ಟು ದೊಡ್ಡ ಭಯ ಅದ ಗೊತ್ತಾ? ಸಂಸಾರವೇ ಭಯ ಅಂತ ನೆನ್ಪಿಟ್ಕೊಳ್ರಿ. ನಾವು ಸಂಸಾರ ಅಂದರೆ ಬಹಳ ಚಲೋ ಅದ ಅಂತ ತಿಳ್ಕೊಂಡು ಕೂತೀವಿ. ಎಷ್ಟರಾಮದ್ರಿ ಆಚಾರ, ನಾನು ನನ್ನ ಹೆಂಡತಿ ನನ್ನ 2 ಮಕ್ಕಳು, ನಮ್ಮ ಅಪ್ಪ ಅಮ್ಮ ಆರಾಮಿದ್ದೀವಿ. ಬೆಳಗಿನ ಸಂಜೆ ತನಕ ಅವ್ರ ಡ್ಯೂಟಿ ಇವ್ರ ಡ್ಯೂಟಿ, ಸಂಜೆಗೆ ಬಂದ್ಕೊಳ್ಳಿ 1 ಅವರ್ ಟಿ ವಿ, ಆಮೇಲೆ ಊಟ, ಆಮೇಲೆ ಮಲ್ಕೊಳ್ಳೋದು, ಮತ್ತು ಬೆಳಗಾಗಿ ಎದ್ಕೊಳ್ಳಿ ಇದ್ಬಿಡೋದು. ಅಯ್ಯೋ ನಿನ್ನ ಹಣೆ ಬಾರ ಅಂದರು. ಇಷ್ಟಕ್ಕೇನಾ ಜೀವನ? ಸಂಸಾರ ಹೇಗಿದೆ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ, ಅದರೊಳಗೆ ಅಭಿನಿವೇಶ ಬಂದುಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತಂತೆ. ದೂರದಲ್ಲಿಗ ಪರ್ವತ
ಘನಾಕಾರ ತೋರ್ಪದು ನೋಲ್ಪ ಜನರಿಗೆ ಸಾರಗೈಯಲು ಸರ್ಪ ವ್ಯಾಘ್ರಗಳಿಂದ ಭಯವಿಹುದು ಘೋರತರ ಸಂಸಾರ ಸೌಖ್ಯ ಸಾರತರವೆಂದರಿದು ನಿತ್ಯರ ಮಾರಮಣನ ಆರಾಧಿಸುವರು ಅದರಿಂದ ಬಲ್ಲವರು. ಜಗನ್ನಾಥದಾಸರು ದತ್ತಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳುವಾಗ ಈ ಸಂಸಾರ ಅಂದರೆ ಏನಂತ ತಿಳ್ಕೊಂಡಿದ್ದೀಯೋ ಪ್ರಾಣಿ, ನೋಡ್ಲಿಕ್ಕೆ ಚೆನ್ನಾಗಿರುತ್ತಂತೆ. ದೂರದಲ್ಲಿಹ ಪರ್ವತ ಘನಾಕಾರ ತೋರ್ಪದು, ದೂರದಾಗಿದ್ದಾಗ ಪರ್ವತ ಭಾಳ ಚಂದ ಇರ್ತದಂತ್ರಿ. ಏನ್ರಿ, ಏನು ಗಿಡ, ಏನು ಲೇಖಗಳು, ಏನು ನದಿ, ಏನು ಸಮುದ್ರ. ಹತ್ರ ಹೋಗಿ ಗೊತ್ತಾಗತ್ತೆ, ಹತ್ರ ಹೋಗಿ ಗೊತ್ತಾಗತ್ತೆ. ಏನಾಗ್ತದೆ ಹತ್ರ ಹೋದ್ರೆ? ಸರ್ಪ ವ್ಯಾಘ್ರಗಳಿಂದ ಭಯವಿಹುದು. ಸರ್ಪ ವ್ಯಾಘ್ರಗಳಂತ. ಅಯ್ಯೋ, ಯಾದವಾರರು ಪುತ್ರಾದಿ ನಕ್ರ ನಿಗೃಹೀತ ಶರೀರ ಕಸ್ಯ ಅಂತ ಅವ್ರದ್ದು ಬಿಟ್ಟಿದ್ದಾರೆ. ಈ ಮನೆಯಾಗಿರೋ ಮಕ್ಕಳು ಮಡದೆ ಅಲ್ಲ, ಮಕ್ಕಳು ಮಡದೆ ಅಂತ ಹೇಳಿಲ್ಲ ಬಿಡ್ರಿ, ಮಕ್ಕಳೆಲ್ಲ ಇದ್ದಾರೆ ನೋಡ್ರಿ, ಅವೆಲ್ಲ ದೊಡ್ಡ ದೊಡ್ಡ ಮೊಸಳಿ ಅಂತೀವಿ. ಮನೆಯಾಗಿರೋ ಮಕ್ಕಳೇ ಮೊಸಳಿ ಅಂದರೆ ಉಳಿದವರೆಲ್ಲ ಕಥೆ ಹಾಕಬೇಡ ಹೇಳ್ರಿ ನೋಡೋದು. ಯಾದವಾರ ಹಾಗಂತಾರೆ. ಅಂದಮೇಲೆ ಇದು ನೋಡ್ಲಿಕ್ಕೆ ಚೆನ್ನಾಗಿದೆ ರೀ. ಇನ್ನೊಂದು ಕಡೆ ಹೇಳುವಾಗ ಜಗನ್ನಾಥದಾಸರು ಅಂತಾರೆ, ಸಂಸಾರ ಅಂದರೆ ಸಾಲವ ಮಾಡಿ ಸಕ್ಕರೆಯ ಮೆದ್ದೆ ತೆರೆದಂತೆ. ಸಾಲ ಮಾಡಿ ಸಕ್ಕರೆ ಹೊಡೆದಂಗ್ರಿ. ಹೆಂಗಿರ್ತ ಹೇಳಿ ನೋಡಂತ, ಸಕ್ಕರೆ ತಿನ್ಬೇಕಾದ್ರೆ ಚಲೋ ಇರ್ತದೆ ರೀ. ಸಾಲದ ನೆನಪಾದಾಗೆಲ್ಲ ದುಃಖ ಆಗ್ತಿರ್ತದೆ. ಅಯ್ಯೋ ಸಾಲ ಮಾಡಿಬಿಟ್ನಲ್ಲ, ಸಾಲ ಮಾಡಿಬಿಟ್ನಲ್ಲ. ಸಕ್ಕರೆ ತಿನ್ಬೇಕಾದ್ರೆ ಬುದ್ಧಿ ಬಂದಿದ್ದಿಲ್ಲ ರೀ, ಸಾಲದ ನೆನಪಂತ ಆಮೇಲೆ. ಹಾಗೆ ಭಯಂ ದ್ವಿತೀಯಾಭಿನಿವೇಶದ ಸ್ಯಾತ್, ಎರಡನೇದ್ರಲ್ಲಿ ಅಭಿನಿವೇಶ ಬಂತು ಅಂದರೆ ಬಹಳ ದುಃಖ ಆಗುತ್ತೆ. ಎರಡನೇದ್ಯಾವುದು? ಶ್ರೀಮದಾಚಾರ್ಯ ಪ್ರಶ್ನೆ. ಎರಡನೇದ್ಯಾವುದು? ಭಯಂ ದ್ವಿತೀಯಾಭಿನಿವೇಶದ ಸ್ಯಾತ್, ಎರಡನೇದ್ಯಾವುದು? ಶ್ರೀಮದಾಚಾರ್ಯ ಅಂದರು ಆತ್ಮನೋ ದೇಹಗೇಹಾದಿ ದ್ವಯಶಬ್ದೇನ ಭಣ್ಯತೆ. ನೋಡೋ, ನೀನೇ ಫಸ್ಟು ಪ್ರಥಮ ಪುರುಷ, ಇನ್ನು ಉಳಿದದ್ದೆಲ್ಲ ದ್ವಿತೀಯ ಪುರುಷನೇ ನೆನಪಿಟ್ಕೊಂಡ್ಬಿಡು. ನಾನು ಬಿಟ್ಟರೆ ಎರಡನೇದ್ದು ಯಾವುದು? ನನ್ನ ಅಂತೇನವ ನೋಡ್ರಿ, ಮುಂದಿನೆಲ್ಲ ಎರಡನೇದ್ರಿ ಅವು. ನಾನು ಅನ್ನೋದು ಪ್ರಥಮ ವಿಭಕ್ತಿ. ನನ್ನನ್ನು, ನನ್ನಿಂದ, ನನಗೋಸ್ಕರ, ನನ್ನಿಂದ, ನನ್ನಯ, ನನ್ನಲ್ಲಿ, ಇವೆಲ್ಲ ದ್ವಿತೀಯ. ಭಯಂ ದ್ವಿತೀಯ ಅಭಿನಿವೇಶದ ಸ್ಯಾತ್. ದ್ವಿತೀಯ ವಿಭಕ್ತಿಯಿಂದ ಏನು ನೋಡ್ರಿ, ಎಲ್ಲ ಸಪ್ತವಿಭಕ್ತಂಗ ಎಲ್ಲ ದ್ವಿತೀಯ ಅಭಿನಿವೇಶನೇ. ಯಾವುದು? ಆತ್ಮನಃ ದೇಹಗೇಹಾದಿ ದ್ವಯಶಬ್ದೇನ ಭಣ್ಯತೆ. ಮನೆ, ಮಠ, ಮಡದಿ, ಮಕ್ಕಳು ಅಥವಾ ಇತರ 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 ಏನೇನವ ಎಲ್ಲ ವಸ್ತುಗಳು ಭಯಕ್ಕೆ ಕಾರಣ ಅಂತ. ಎರಡನೇದ್ರಲ್ಲಿ ಮನಸ್ಸಿಟ್ರೆ, ಅಥವಾ ಹೀಗೆ ತಿಳ್ಕೊಳ್ಳೋಣ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಅಂತ ಹೇಳುವಾಗ ಮೊದಲನೇ ತತ್ವ ಸ್ವತಂತ್ರ ತತ್ವ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಅಸ್ವತಂತ್ರ ತತ್ವನಾದ ಜೀವ ಇದ್ದಾನಲ್ಲ, ಇವನಲ್ಲಿ ಅಭಿನಿವೇಶ ಬಂದುಬಿಟ್ರೆ ಭಯಂ ಸ್ಯಾತ್. ಭಾರಿ ಭಯ ಆಗುತ್ತದೆ ಸಂಸಾರದಲ್ಲಿ. ಈ ಸ್ವಲ್ಪ ಇದೊಂದು ಚೂರು ಬಿಡಿಸ್ತೀನಿ ರೀ, ಇನ್ನೊಂದು ಚೂರು ಚೆನ್ನಾಗಿ ಕಾಣಿಸುತ್ತೆ. ಏನು ಅಂದರೆ, ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕಾದೊಳಗೆ ಹೇಳಬೇಕಾದ್ರೆ ಈ ಶ್ಲೋಕ ತಗೊಂಡಿದ್ದಾರೆ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಂದರೆ, ದ್ವಿತೀಯ ಅಂದರೆ ಎರಡನೇದ್ದು. ನೀವು ಎರಡನೇದ್ದು ನೆನೆಸ್ಕೊಂಡ್ರಿ ಅಂದರೆ ನಿಮಗೆ ಭಯ ಬರ್ತದೆ. ಎರಡನೇದ್ರೊಳಗೆ ನೀವು ಮನಸ್ಸಿಟ್ರಿ ಅಂದರೆ ಭಯ ಬರ್ತದೆ. ಶ್ರೀಮದಾಚಾರ್ಯ ಹೇಳಿದರು, ಒಂದು ನಾನು, ಎರಡನೇದ್ದು ನಂದು, ನನ್ನ ಮನೆ, ನನ್ನ ಮಠ, ನಂದು ಏನವ, ಇವು ಎರಡನೇದ್ದು. ಇಲ್ಲೇನ್ರ ತಲೆ ಹಾಕಿದ್ರಿ ಅಂದರೆ ಕೆಡ್ತೀವಿ ಅಂತ ಅರ್ಥ ನಿಮಗೆ. ಇಲ್ಲೇನ್ರ ತಲೆ ಹಾಕಿದ್ರೆ ಕೆಡ್ತೀವಿ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಹೆಚ್ಚಿಗೆ ತಲೆ ಕೆಡ್ಸ್ಕೊಳಿಕ್ಕೆ ಹೋಗಬೇಡ. ಅಲಂ ಕುರು, ಅದು ಸುಮ್ಮನೆ ಮನಿ ಅಂದರೆ ಅಲಂಕಾರಕ್ಕಂತ ಇಷ್ಟು ತಿಳ್ಕೊಂಡ್ರು. ಅಲಂಕುರು, ಅಲಂಕಾರತ್ತೇನೆ ಕುರು ಅಷ್ಟೇ. ಮನಿ ಅಂದರೆ ಅದೊಂದು ಅಲಂಕಾರ ರೀ, ಭಾಳ ವಿಚಾರ ಮಾಡ್ಲಿಕ್ಕೆ ಹೋಗಬಾರ್ದು. ತದಲಂ ಬಹುಲೋಕ ವಿಚಿಂತನಯ. ಎರಡನೇದು ಯಾವುದು? ಅದರ ಸ್ವಾಮಿಗಳು ಅಂದರು, ಹೌದು, ನಿಮ್ಮಲ್ಲಿ ಎಷ್ಟು ಆಶ್ರಮವ ಹೇಳ್ರಿ ಮೊದಲನೇದ್ದು ಅಂದರು. ಸ್ವಾಮಿ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಹಿಂಗೆ ಒಂದು ಕೆಲಸ ಮಾಡಿರಿ, ಭಯಂ ದ್ವಿತೀಯ ಅಭಿನಿವೇಶತ ಸ್ಯಾತ್ ಅಂತ ತೊಗೊಂಡ್ಬಿಡ್ರಿ ಅಂದರು. ಏನು? ಈ 4 ಆಶ್ರಮಗಳವಲ್ಲ, 4 ಆಶ್ರಮಗಳಲ್ಲಿ ಎರಡನೇ ಆಶ್ರಮದ ನೋಡ್ರಿ, ಅಲ್ಲಿ ಬಂದ್ರಿ ಅಂದರೆ ಭಯ ಗ್ಯಾರಂಟಿ ನಿಮಗೆ ಅಂದರು. ಯಾವುದು? ಬ್ರಹ್ಮಚರ್ಯಾಶ್ರಮದ ಭಯ ಇಲ್ರಿ. ಹಾಂ, ಪಾಪ ಗುರುಕುಲದಾಗ ಅದೇನು ಮಾಡ್ಕೊತಿರ್ತಾನೆ, ಸುಮ್ಮನೆ ಯಾರು ಊಟಕ್ಕೆ ಹಾಕ್ತಾರೆ, ಊಟ ಮಾಡ್ಕೊಂಡು ಓದ್ಕೊಂಡ್ಬಿಟ್ರೆ ಮುಗಿದು ಹೋತ್ರಿ. ಆ ಕಡೆ ಮೂರನೇದು ನೋಡ್ರಿ, ವಾನಪ್ರಸ್ಥ, ಎಲ್ಲ ಬಿಟ್ಟು ಕಾಡಿಗೆ ಹೋಗಿರ್ತದೆ, ಅಲ್ಲಿ ಚಿಂತೆ ಇರಂಗಿಲ್ಲ ರೀ. ಈ ಸನ್ಯಾಸಿಗಳಾದವ್ರು ಪೂರ್ಣ ವಿರಕ್ತರಿ, ಅವ್ರಿಗೆ ಸಂಬಂಧ ಇರಂಗಿಲ್ಲ. ಈ ಎರಡನೇ ಆಶ್ರಮದ ನೋಡ್ರಿ, ಗೃಹಸ್ಥಾಶ್ರಮ, ಛೇ 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 ಯಾವನೋ ಮರ್ತೇ ಬಿಟ್ಟಾನ್ರಿ ಪ್ರಾಣಿ. ಧನ್ಯೋ ಗೃಹಸ್ಥಾಶ್ರಮ ಅಂತ ಮರ್ತೇ ಬಿಟ್ಟಾನ್ರಿ. ಪ್ರಾಯ ಇದ್ರ ಹೇಳಿದವ್ರು ಯಾರೋ ಒಬ್ಬರು ಬ್ರಹ್ಮಚಾರಿಗಳಿರ್ಬೇಕು, ಇಲ್ಲ ವಾನಪ್ರಸ್ಥಾಶ್ರಮಗಳಿರ್ಬೇಕು ರೀ. ಅವ ಇಷ್ಟು ಹೆಂಗೆ ಹೇಳ್ತಾನ್ರಿ, ಮೈ ಮರ್ತವ, ಧನ್ಯೋ ಗೃಹಸ್ಥಾಶ್ರಮ ಅಂತ. ಪೆಟ್ಟು ಬಿದ್ದಿಲ್ರಿ ಅವ್ನು ಗೃಹಸ್ಥಾಶ್ರಮದ, ಅದಕ್ಕೆ ಹಂಗೆ ಹೇಳೋಣವ. ನೋಡ್ರಿ 4 ಆಶ್ರಮವ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದರಲ್ಲಿ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇ ತೊಳಗೆ ಮನಸ್ಸಿಟ್ರಿ ಅಂದರೆ ಮುಗೀತು ನಿಮ್ಮ ಕಾರ್ಯಕ್ರಮ ಸ್ವಾಮಿ. ಆಮೇಲೆ ವಾದರಾದ್ರು, ಅಲ್ಲ ನಿಮ್ಮಲ್ಲಿ ಪುರುಷಾರ್ಥ ಎಷ್ಟವ ಸ್ವಾಮಿ? ನಮ್ಮಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥವ. ಹೌದಾ? ಏನೇನವ?
ಧರ್ಮ ಒಂದನೇದ್ದು, ಅರ್ಥ ಎರಡನೇದ್ದು, ಕಾಮ ಮೂರನೇದ್ದು, ಮೋಕ್ಷ ನಾಲ್ಕನೇದ್ದು. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇದೊಳಗೆ ನೀವೇನರ ಮನಸ್ಸಿಟ್ರಿ ಅಷ್ಟೇ. ಎರಡನೇದು ಯಾವುದು? ಅರ್ಥ. ದುಡ್ಡು. ಅಯ್ಯೋ ಏನು ಮಾಡಿಸ್ತದ್ರಿ ದುಡ್ಡಿದು? ಛೇ 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 ಛೇ. ಭಾಗವತ ಹೇಳ್ತಾ ಎಂ ಕ್ರೀಡಾತ್ ಯಶವಿ ಪ್ರೇಷ್ಟೈ. ಕಳ್ಳ ನೋಡ್ರಿ, ಸಿಕ್ಕು ಬಿದ್ದರೆ ಸಾಯ್ತೀನಿ ಅಂತ ಗೊತ್ತವನಿಗೆ, ಆದರೂ ಕಳ್ತನಕ್ಕೆ ಹೋಗ್ತಾನೆ. ಯಾಕೆ? ದುಡ್ಡು. ಎಷ್ಟು ಕೆಟ್ಟದ್ರಿ ದುಡ್ಡಿದು ಅಲ್ರಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಈಗ ಒಂದು ಕೆಲಸ ಮಾಡ್ರಿ, ಪುರುಷಾರ್ಥಗಳನ್ನು ಸ್ವಲ್ಪ ಉಲ್ಟಾ ಹೇಳೋಣಂತೆ. ಹೆಂಗೆ ಉಲ್ಟಾ ಹೇಳೋಣಂತ? ಮೋಕ್ಷ, ಕಾಮ, ಅರ್ಥ, ಧರ್ಮ ಅಂತ ಹೇಳೋಣಂತ. ಈಗ ಎರಡನೇದು ಯಾವುದು ಅಂತ ಹೇಳಿ ನೋಡಂತ. ಮೋಕ್ಷ ಒಂದು, ಕಾಮ ಎರಡನೇದ್ದು. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇದೊಳಗೆ ತಲಿ ಹಾಕಿದ್ರಿ ಅಂದ್ರೆ ಶಬ್ದನೇ ಬರಂಗಿಲ್ಲ. ಆಮೇಲೆ ಕಾಮ ಭಾಳ ಡೇಂಜರ್ ಇದೆ. ಬಯಕೆಗಳು ಇಷ್ಟು ಕೆಟ್ಟದ್ದವ ಅಂದರೆ ಏನೇನೇನೇನೋ ಬಯಸ್ಲಿಕ್ಕೆ ಶುರು ಮಾಡ್ತೀವಂತೆ. ಬೇಕಾದದ್ದು ಬೇಡಾದದ್ದು ತಲೆಯಾಗ ಬಂದು ಕೊಡ್ತದ್ರಿ. ವಾದರಾಸ್ವಾಮಿ ಒಂದು ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಅಲ್ರಿ. ಸತ್ರೇನೋ ಎರಡು ಕಡೆ ಹೋಗ್ತಾರಂತಲ್ಲ. ಎಲ್ಲಿ ಹೋಗ್ತಾರೆ ಹೇಳ್ರಿ ನೋಡಂತ. ಸತ್ರ ಎರಡು ಕಡೆ ಹೋಗ್ತಾರಂತ. ಯಾವ ಎರಡು ಕಡೆ ಹೋಗ್ತಾರೆ? ಭಾಳ ಪುಣ್ಯ ಮಾಡಿದ್ದ ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾನಂತೆ ಅವನು. ನಮ್ಮಲ್ಲಿ ಮನ್ಯಾಗ ಬೈತಿರ್ತಾರೆ, ನೀ ಸತ್ರ ನರಕಕ್ಕೆ ಹೋಗೋದು ಮಗ ಅಂತ. ನಮ್ಮಲ್ಲಿ ಎಷ್ಟು ಒಳ್ಳೆ ಬೈಗಳಿವೆ ಅಂದರೆ, ನೀ ಸತ್ರ ನರಕಕ್ಕೆ ಹೋಗ್ತಿ. ಎರಡು ಬರಿ. ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ. 1 2 ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇದ್ರೊಳಗೆ ಭಾಳ ಭಯ ಆಗ್ತಂದ್ರೆ ನರಕಕ್ಕೆ ಹೋದ್ರೆ ಭಾಳ ಭಯ ಅದ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಸತ್ಕರ್ಮ ಮಾಡ್ರಿ, ಮೊದಲೇದಕ್ಕೆ ಹೋಗ್ರಿ. ಬಿಟ್ರಿ ಆಯ್ತು, ಎರಡನೇ ಸ್ಟೇಷನ್ ಬಾಗಿಲು ತೆಗೆದುಬಿಟ್ಟಿರ್ತದೆ, ಟ್ರೈನ್ ರೆಡಿ. ನರಕ. ಭಯಂ ದ್ವಿತೀಯಾಭಿನಿವೇಶ. ಸ್ವಾಮಿ ಇನ್ನೂ ಎರಡಿದೆ ಅಲ್ಲ ಸ್ವಾಮಿ. ಯಾವುದಪ್ಪ? ಪೂರ್ಣ ಹೋಗ್ಬಿಟ್ರೆ ಬರದೇ ಇರೋದು ಎರಡಿವೆ ಅಂತ. ಯದ್ಗತ್ವಾನ್ ನಿವರ್ತಂತೆ ತದ್ಧಾಮ ಪರಮಮ್ಮ. ತಿರುಗಿ ಬರದೇ ಇದ್ದ ಜಾಗ ಎರಡುಗಳು ನೆನಪಿಟ್ಕೊಳ್ರಿ. ತಿರುಗಿ ಬರದೇ ಇರೋ ಜಾಗ ಒಂದು ದೇವ್ರ ಮನೆ. ಒಳಗೆ ಹೋದ್ರೆ ಬರಂಗೇ ಇಲ್ಲ. ಗರ್ಭಗುಡಿ ಹಾಗೆ ಇರ್ತಾವೆ ಬಿಡ್ರಿ. ಒಳಗೆ ಹೋದ್ರೆ ಹೊರಗೆ ಬರಂಗಿರಂಗೇ ಇಲ್ಲ. ಒಳಗೆ ಹೋಗ್ಬೇಕವ ಬ್ರಾಹ್ಮಣ ಹೋದವ. ಯದ್ಗತ್ವ ನನಿವರ್ತಂತೆ. ಗರ್ಭಗುಡಿ ಒಳಗೆ ಏರ್ ಗತಾಹ ತೇ ನನಿವರ್ತಂತೆ. ಉಸಿರುಗಟ್ಟೆ ಹೋಗೋದೆ ಅಲ್ಲೇ ಗರ್ಭಗುಡಿ ಅಟ್ಟೆ ಬಿಟ್ಟಾರ್ಪಣ. ಒಂದು ಭಗವಂತನ ಮನೆ, ಅಲ್ಲಿ ಹೋದ ಬರೋದು. ಇನ್ನೊಂದಿದೆ, ಯಾವುದು? ಅಂಧಂತಮಸ್. ಅಲ್ಲಿಂದ ತಿರುಗಿ ಬರೋದಿಲ್ಲ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇತ್ರಲ್ಲಿ ಹೋಗಿಬಿಟ್ರೆ, ಅಂಧಂತಮಸ್ಸಿಗೆ ಹೋದರೆ ತಿರುಗಿ ಬರೋದಿಲ್ಲ. ಉದ್ಗಾಢಂ ಪದ್ಯಮಾನ ತಮಸಿ ತತೈತ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗಾವಣಾಂ ಗರಿಮ್ಣಾಂ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ಏನ ಅನ್ನಂತಮಸ್ಸಿನ ವರ್ಣನ ಮಾಡ್ಯಾರ್ರಿ ಎಲ್ಲರ. ವಾಯುದೇವರ ಸೇವಕರು ಇಂತಿಂಥ ಬಂಡಿಗಲ್ಲಿ ಹಿಡ್ಕೊಂಡು ಅನ್ನಂತಮಸ್ಸಿನ ಬರೋರೆಲ್ಲ ವೆಲ್ಕಮ್ ಮಾಡ್ತಾರಂತ. ಠಣ್ಣ ಠಣ್ಣ ತಲೆ ಹೋಗೋದು ವೆಲ್ಕಮ್ ಮಾಡ್ತಿರ್ತಾರೆ. ನಮ್ಗೆ ಯಾರು ಬಂದರೆ ಪಾಪ ಹೂ ಹಿಂಗೋಗಿ, ಭತ್ತರಳು ಹೋಗಿ, ಮೊಸಡಿ ಹಿಂಗೋಗಿ, ಅಟ್ನಾಗ ಅಲ್ಲ ಇದೇನು ಮಾಡ್ತಾರೆ ಬಿಡಿ ಪಾಪ. ಅವ್ರವ್ರಿಗೆ ಏನು ಅನುಕೂಲ ಮಾಡ್ತಿದ್ದಾರೆ. ಅಲ್ಲಿ ವಾಯುದೇವರ ಶಿಷ್ಯರು ಉದ್ಗಾಢಂ ಪದ್ಯಮಾನ ತಮಸಿ ತತೈತ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗಾವಣಾಂ ಗರಿಮ್ಣಾಂ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಲೋಕದಲ್ಲಿ ಎರಡು ರೀತಿ ಜನ ಇದ್ದಾರಂತೆ. ಯಾರ್ಯಾರಪ್ಪ? ಒಬ್ಬರು ಸಜ್ಜನರು, ಇನ್ನೊಬ್ಬರು ದುರ್ಜನರು. ಫಸ್ಟ್ ಸಜ್ಜನ, ಸೆಕೆಂಡ್ ದುರ್ಜನ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇದ್ರವರಲ್ಲಿ ಬಂದ್ರಿ, ದುರ್ಜನ ಜೊತೆಗೆ ಸಹವಾಸ ಮಾಡಿದ್ರಿ ಅಂತಂದ್ರೆ ನೋಡ್ರಿ ವ್ಯವಸ್ಥೆ. ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತಾ ವಿಮನ್ಯವಃ ಸಹೃದಸ್ಸಾದಭೋಗೇ. ಒಬ್ಬರು ಸಜ್ಜನರು, ಒಬ್ಬರು ದುರ್ಜನರು. ದುರ್ಜನ ಜೊತೆಗೆ ಸಹವಾಸ ಮಾಡಿದ್ರಿ, ಮನೆ ಕಾಣ್ತೀರಿ, ನಿಮ್ಮ ಮನೆ ಕಾಣ್ತೀರಿ. ನೀವು ಸಜ್ಜನ ಜೊತೆಗೆ ಸಹವಾಸ ಮಾಡಿದ್ರಿ, ದೇವ್ರ ಮನೆ ಕಾಣ್ತೀರಿ. ನಿಮಗೆ ನಿಮ್ಮ ಮನೆ ಕಾಣಬೇಕೋ ದೇವ್ರ ಮನೆ ಕಾಣಬೇಕೋ ವಿಚಾರ. ಸ್ವಾಮಿ 4 ವರ್ಣಗಳಿವೆ ಸ್ವಾಮಿ. ಯಾವುದು 4 ವರ್ಣಗಳಿವೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳು ಹೇಳ್ತಾ ಇದ್ದಾರಲ್ಲ. ಎರಡನೇದು ಯಾವುದು ಸ್ವಾಮಿ? ಕ್ಷತ್ರಿಯ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಕ್ಷತ್ರಿಯ ವರ್ಣದವರಿಗೆ ಇಷ್ಟು ಭಯ ಇರುತ್ತೆ ಅಂದರೆ ಈ ರಾಜಕಾರಣಿಗಳು ನೋಡಿದ್ರೆ ಗೊತ್ತಾಗ್ಬಿಡ್ತೀರಿ. ಪಾಪ ಕುರ್ಚಿ ಮೇಲೆ ಕೂಡೋದೇ ತಡ, ಯಾವಾಗ ಕಿತ್ಕೊಂಡ್ಬಿಡ್ತಾರಂತ ಭಯ. ಘೋಷಣೆ ಮಾಡಿದ್ದೇ ಮಾಡಿದ್ದು. ಅನ್ನ ಭಾಗ್ಯ ಯೋಜನೆ, ಕ್ಷೀರ ಭಾಗ್ಯ ಯೋಜನೆ, ಶಾದಿ ಭಾಗ್ಯ ಯೋಜನೆ, ಕೊನೆಗೆ ಔಷಧ ಭಾಗ್ಯ ಯೋಜನೆ. ಯಾಕೆ ಹೇಳ್ರಿ?
ಇವ್ರ ಅನ್ನ, ಇವ್ರ ಹಾಲು, ಇವ್ರ ಶಾದಿ ಆದಮೇಲೆ ಔಷಧ ಬೇಕೇ ಬೇಕ್ರಿ. ಇವ್ರ ಅನ್ನ ಉಂಡ ಮೇಲೆ, ಅನ್ನಭಾಗ್ಯ ಯೋಜನೆ ಆದಮೇಲೆ ಔಷಧ ಬೇಕು. ಇವ್ರ ಕ್ಷೀರ ಭಾಗ್ಯ ಯೋಜನೆ ಆದಮೇಲೆ ಔಷಧ ಬೇಕು. ಶಾದಿ ಭಾಗ್ಯ ಆದಮೇಲೆ ಔಷಧ ಬೇಕೇ ಬೇಕು. ಮತ್ತು ಅಲ್ಲಿ ಶುರು ಆಗಿಬಿಟ್ಟಿರ್ತದೆ, ಬೇಕೇ ಬೇಕಲ್ಲ ಮತ್ತೆ ಅವಾಗ. ಏನು ಟೆನ್ಷನ್ ರೀ ಪಾಪ ಅವರಿಗೆ. ಈ ಅವ್ರು ವಾಸ್ತವಿಕವಾಗಿ ಕ್ಷತ್ರಿಯ ಅಂತಲ್ಲ, ಕ್ಷತ್ರಿಯ ಧರ್ಮದಲ್ಲೇ ತೊಂದರೆ ಇರೋದು. ಅಥವಾ ಹಿಂಗೆ ಉಲ್ಟಾ ಮಾಡೋಣಂತ, ಉಲ್ಟಾ ಮಾಡಿದ್ರೆ ವೈಶ್ಯ ಬರ್ತಾನೆ, ವೈಶ್ಯದಲ್ಲೂ ವ್ಯಾಪಾರ ತೊಂದರೆ ಬಿಸ್ನೆಸ್ ಮ್ಯಾನ್ಗಳಿಗೆ. ಅದನ್ನು ಹೇಳ್ತಾರೆ, ಬೇಡ ಬಿಡ್ರಿ ಸ್ವಾಮಿ, ಮತ್ತೊಂದು ತೊಗೊಳ್ಳೋಣಂತ. ಏನು ತೊಗೊಳ್ಳೋಣ? ಈಗ ಮದರಾಜ ಸ್ವಾಮಿಗಳು ಬಿಡೋದಿಲ್ಲ ರೀ. ಅವ್ರು ತುಂಬ ಸುಂದರವಾಗಿ ಹೇಳ್ತಾರೆ. ಒಬ್ಬರ ದಾರ್ಶನಿಕ ಆಚಾರ್ಯರಲ್ಲಿ ಒಬ್ಬರು ದಾರ್ಶನಿಕ ಆಚಾರ್ಯ ಇದ್ದಾರೆ, ಅನೇಕ ದಾರ್ಶನಿಕ ಆಚಾರ್ಯರಿದ್ದಾರೆ, ಒಬ್ಬರು ಆಚಾರ್ಯ ಇದ್ದಾರೆ. ಆ ದಾರ್ಶನಿಕ ಆಚಾರ್ಯರು ದೇವರ ಬಗ್ಗೆ ಹೇಳುವಾಗ ಅವರಲ್ಲಿ ಇಬ್ಬರು ದೇವರಿದ್ದಾರಂತೆ. ಇಬ್ಬರು ದೇವರು, ಒಬ್ಬ ದೇವರು ಸಗುಣ ಬ್ರಹ್ಮ, ಇನ್ನೊಬ್ಬ ದೇವರು ನಿರ್ಗುಣ ಬ್ರಹ್ಮ ಅಂತಿದ್ದಾರಂತ. ಅವ್ರ ದರ್ಶನದಲ್ಲಿ, ಅವ್ರ ಶಾಸ್ತ್ರದಲ್ಲಿ ಬರ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅವ್ರಿಗೇನು ಪೆನ್ನು ಪುಸ್ತಕ ಸಿಕ್ಕದೆ ಹೆಂಗೆ ಬೇಕಂಗೆ ಬರ್ಕೊಂಡ್ಬಿಟ್ರೆ ಅವಸರ ಇತ್ತು ಅಂತ ತಿಳ್ಕೊಂಡು ಹೇಳಿ. ಒಬ್ಬವ ಸಗುಣ ಬ್ರಹ್ಮ, ಇನ್ನೊಬ್ಬ ನಿರ್ಗುಣ ಬ್ರಹ್ಮ. ವಾದರಾಸ್ವಾಮಿಗಳು ಅಂತಾರೆ, ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಸಗುಣ ಬ್ರಹ್ಮನ ಉಪಾಸನೆ ಮಾಡ್ರಿ, ಯಥಾ ಕಥಂಚಿತ್ ನೀವು ಸಗುಣಿಗಳಾಗ್ತೀರಿ. ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡಿದ್ರೆ ಕಥೆ ಏನ್ರಿ ನಿಮ್ದು ಅಂದ್ರೆ ವಾದರಾಸ್ವಾಮಿಗಳು. ನಿರ್ಗುಣ ಬ್ರಹ್ಮ ಅಂದ್ರೆ ಏನು? ಗಾಡಿ ಅಂತ ಅರ್ಥ, ಇನ್ನೇನು ಇಲ್ಲೇ ಇಲ್ರಿ ಅದಕ್ಕೆ. ಕಲ್ಲು ಬಂಡಿ, ಏನೂ ಇಲ್ಲದೆ ಇರವ ಅಂತ ಅರ್ಥ. ಏನೂ ಇಲ್ಲದೆ ಉಪಾಸನೆ ಮಾಡಿ ನೀವೇನಾಗೋರಿದ್ದೀರಿ, ನೀವು ಏನೂ ಇಲ್ಲ ಅಂತ ಆಗೋರು ಒಂದು ದಿವಸ. ಯಾಕೆ ಹೋಗ್ತೀರಿ ಒದ್ದಾಡ್ಕೊಂಡು, ಬರೀ ಸುಂಬರಿಲ್ಲ ಅಂತ ಹೇಳಿದ್ರು. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡಿದೆ ಅಂತ. ಯಾವ್ದು ಎರಡಿದೆ? ಒಂದು ಹಗಲು ಒಂದು ರಾತ್ರಿ ಇದೆ ಅಂತ. ಒಂದು ಹಗಲು ಒಂದು ರಾತ್ರಿ ಇದೆ ಅಂತ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ರಾತ್ರಿ ಇಷ್ಟು ಭಯ ಆಗ್ತದೆ, ಭಯ ಆಗ್ತದೆ. ಹಗಲತ್ನಿಗೆ ಏನು ಭಯ ಆಗಿಲ್ರಿ. ಆಚಾರ ಉಪನ್ಯಾಸ ತಡ ಮಾಡಿಬಿಟ್ರಪ್ಪ. ಯಾಕೆ? ಏನಾಯ್ತು? ರಾತ್ರಿ ಒಬ್ಬರ ಹೋಗ್ಬೇಕಲ್ಲ ನಾವು, ಅಷ್ಟು ದೂರ ನಮ್ಮ ಮನೆ ತನಕ. ಶುರುವಾಗೇ ಬಿಡ್ತೀವಿ ಇಲ್ಲೇ. ಆಚಾರ ಪುರಾಣ ಮುಗಿದ್ರಾಗ ಪ್ರಯೋಗಕ್ಕೆ ಬಂದ್ಬಿಡ್ತೇವೆ ತಿರುಗಿ. ಅವ್ರಿಗೇನು ರೀ, ಇಲ್ಲೇ ಮನೆ ಅದ ಭಾಳ ಅಂದ್ರೆ, ಅವ್ರಿಗೇನು ವ್ಯವಸ್ಥೆ ಮಾಡೋರ ಜೊತೆಗೆ ಇದ್ದೇ ಇರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ. ನಮ್ಗೆ ಯಾರು ಮನೆ ತನಕ ಬರ್ತಾರೆ ಯಾರು? ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಎರಡನೇ ಇತ್ತು, ರಾತ್ರಿ ಒಳಗೆ ಭಾಳ ಭಯ ಆಗ್ತದಂತ. ಮೂರು ಅವಸ್ಥಾ ಬಂತ್ರಿ, ಮೂರವಸ್ಥಾ. ಬಾಲ್ಯ, ಯೌವನ, ವೃದ್ಧಾಪ್ಯ ಅಂತ ಮೂರವರಿಗೆ. ಇದ್ರೊಳಗೆ ಎರಡನೇದಕ್ಕೆ ಬಂತು ಅಂದ್ರೆ ಮನುಷ್ಯನ ತಲೆ ನೆಟ್ಟಗೆ ಇರಂಗಿಲ್ಲ ಅಂತ. ತಾರುಣ್ಯಕ್ಕೆ ಬಂದ ಬಿಸಿಲಕ್ಕ ಹಜ್ಜು ಅಂದ್ರೆ ಕುದಿ 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 ಇರ್ತದಂತ್ರಿ. ಅಯ್ಯೋ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಈಶಾದಪೇದಸ್ಯ ವಿಪರ್ಯಯೋ ಸ್ಮೃತಿ ಯನ್ಮಾಯಯೋತೋ ಬುಧ ಭಜೇತಂ ಭಕ್ತೈಷ ಏಕಂ ಗುರುದೇವತಾತ್ಮ. ಸಮಯ ಆಗಿ 15 ನಿಮಿಷ ಆಗಿಬಿಟ್ಟಿದೆ. ಹೀಗಾಗಿ ಇನ್ನು ಮುಂದೆ ಹೇಳಲಿಕ್ಕೆ ನನಗೂ ಅವಕಾಶ ಇಲ್ಲ, ನನಗೂ ಅವಕಾಶ ಇಲ್ಲ. ಕೇಳಬೇಕು ಅಂತಿದೆ, ಹೇಳಬೇಕು ಅಂತಿದೆ. ಆದರೆ ಇವತ್ತು ಸ್ವಲ್ಪ ಕಾಲದಲ್ಲಿ ವ್ಯತ್ಯಾಸ ಆದದ್ರಿಂದ ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಸಕಾಲಕ್ಕೆ ಸೇರಿಬಿಟ್ರೆ ಹೆಚ್ಚಿನ ವಿಷಯಗಳನ್ನು ಕೇಳಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯೇತತ್.